ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 54ನೇ ಪದ್ಯ. ಗುರುವೆ ನಿಮ್ಮಯ ಕರುಣದೊಳೆನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾದೆ. ನಾಮರೂಪವನಭಿಮಾನಿಸಿಕೊಂಡು ತಾಮಸಮತಿಗೊಳಗಾಗಿರೆ ಪ್ರೇಮಾಸ್ತಿ ಭಾತಿಯಂಬೀವೆ ನಿನ್ನ ನಿಜಧಾಮವೆಂದು ಹೊಸದೆಚ್ಚರಿಸಲಾಗಿ. ಗುರುವೆ ನಿಮ್ಮಯ ಕರುಣದೊಳೆನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾದೆ. ತನು ನೇತ್ರ ಮನವೆಂಬಿವೆಲ್ಲವೂ ನೋಡೆ ನಿನಗೆ ವಿಷಯವಾದ ಕಥದಿಂದೆ ನಿನಗೆ ಬಂಧಕವಿದೆಂದೆನಲುಂಟೆ ಸಾಕ್ಷಿಕನೇ ನೀನೆಂದು ತಿಳುಹಲಾಗಿ. ಗುರುವೆ ನಿಮ್ಮಯ ಕರುಣದೊಳೆನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾದೆ. ದೇಹಾದಿಗಳು ಲೋಹಕಾಂತವ ಹೊಂದಿ ಲೋಹದಂತಿರದೆ ಚಲಿಸುವಂತೆ ಊಹಿಸೆ ನಿನ್ನ ಸನ್ನಿಧಿಯಿಂದೆ ಚೇಷ್ಟಿಪಾಹದನೆಂದು ಸೂಚಿಸಲಾಗಿ. ಗುರುವೆ ನಿಮ್ಮಯ ಕರುಣದೊಳೆನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾದೆ. ಪಳಕುಪಾಧಿಯನಂದಿ ತದ್ರೂಪವೆಂಬವಲು ನೀನಖಿಳ ತತ್ವಮಯನಾಗಿ ಬೆಳಗಲಂತದು ನೈಜವಪ್ಪುದೆ ನಿರ್ಮಳನು ನೀನೆಂದು ಅನುಗ್ರಹಿಸಲು. ಗುರುವೆ ನಿಮ್ಮಯ ಕರುಣದೊಳೆನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾದೆ. ಪ್ರಾಣದೊಳಗೆ ಪ್ರಾಣಪದವಾಗಿ ತನಗೆ ಊಣೆಯದು ಇನಿತಿಲ್ಲದ ಅಪರೋಕ್ಷ ತಾಣವೆನಿಪ ಶಂಭುಲಿಂಗವ ಕೂಡಿ ಜಾಣನಾಗೆಂದು ಬೋಧಿಸಲಾಗಿ. ಗುರುವೆ ನಿಮ್ಮಯ ಕರುಣದೊಳೆನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾದೆ. ಆನಂದ ಸಮಾರಂಭಾಂ ಪೂರ್ಣಾನಂದ ಮಧ್ಯಮಾಂ ಸದ್ಗುರು ಶಾಂತಾನಂದ ಋಷಿ ಪರ್ಯಂತಾಂ ವಂದಿತೆ ಶ್ರೀ ಗುರು ಪರಂಪರಾ. ಕರುಣರಸದ ಕೋಡಿವರಿವ ಕಟಾಕ್ಷದಿ ಪರತತ್ವ ಆಲಾಪದಿಂ ಅರಪುವ ಸದ್ಗುರು ಇರಲೆನ್ನ ಮಾನಸದಲ್ಲಿ. ಕ್ಷೇತ್ರಾದಿ ದೇವತೆಯಾದಂತಹ ಪೂಜ್ಯಪಾದ ಜಗದ್ಗುರು ಗವಿಸಿದ್ದೇಶ್ವರರ ಶ್ರೀ ಶರಣಾರವಿಂದಗಳಿಗೆ ನತಮಸ್ತಕನಾಗಿ ತತ್ರೂಪರು ಮಹಾನುಭಾವರು ಮನುಷ್ಯ ಜನ್ಮದ ಸಾರ್ಥಕ್ಯವು ಜ್ಞಾನದಿಂದಲೇ ಮಾತ್ರ ಸಾಧ್ಯ. ಅಂಥ ಪರಮಜ್ಞಾನವನ್ನು ಪಡೆಯುವುದೇ ಜೀವನದ ಚರಮ ಗುರಿ ಎಂದು ತಿಳಿದು ಹಗಲಿರಲು ಜಿಜ್ಞಾಸಾ ಭಾವದಲ್ಲಿಯೇ ಸಂಚರಿಸಿ ಸಕಲ ಅನುಭಾವಿ ಕೊಯ್ದರಾದಂತಹ ಪೂಜ್ಯಪಾದರೆ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ನಿನ್ನಿನ ದಿನದಲ್ಲಿ ನಾನುವಿನ ವೈಚಿತ್ರ್ಯವನ್ನು ನೋಡಿದೆವು. ಆ ನಾನುವಿನ ವೈಚಿತ್ರ್ಯದಲ್ಲಿ ನೋಡುವಾಗ 2 ಸ್ಥಳಗಳನ್ನು ಮಾಡಿ ಬಹುತೇಕ ನಿಮ್ಮೆಲ್ಲರಿಗೆ ಆ ನಾನುವಿನ ಸೂಕ್ಷ್ಮತೆಯ ಮಜಲನ್ನ
ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಹಳಷ್ಟು ಹರಸಾಹಸ ಮಾಡಿದೆ. ಜೀವಭಾವದಲ್ಲಿರುವಂತಹ ನಾನು ಅದು ತಮೋ ಗುಣಾಧಿಕ್ಯದಿಂದ ಕೂಡಿ ದೇಹಾದಿಗಳೇ ನಾನು ಎಂಬ ಭಾವದಿಂದ ಸಂಚರಿಸುವಂತಹ ಆ ನಾನುವನ್ನ ಅಪವಾದ ಮೂಲಕ ಅಂದ್ರೆ ನೀತಿಗಳೆಯುವ ಮೂಲಕ ದೇಹಾದಿ ಸಕಲ ಪಡಿ ಪದಾರ್ಥಗಳನ್ನು ನೀತಿ ಗಳಿತಾ 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 ಹೋಗಿ ಅದು ಎಲ್ಲಿಗೆ ನಿಂತಿತ್ತು ಅಂತಂದ್ರೆ ಅಧ್ಯಾರೋಪದಲ್ಲಿ ಸಿಕ್ಕಂತಹ ಮೂರನೆಯ ಮೊದಲು ಅದು ಮಹತ್ತು. ಅಧ್ಯಾರೋಪದ ಮೂರನೇ ಹೆಜ್ಜೆ ಯಾವುದು ಅಂದ್ರೆ ಮಹತ್ತು ಅನ್ನೋದನ್ನು ನಿಮಗೆ 1, 2, 3 ಮೇಲೆ ತೋರಿಸಿದೆ. ರುದ್ರಣ್ಣ 1, 2, 3 ದೃಷ್ಟಾಂತ ನೆನಪೈತಿಲ್ಲೋ? 1 to 10 ತನಕ ಕರ್ಕೊಂಡು ಹೋಗಿದ್ದೀವಿ. 10 ಭಾವನೆಗಳನ್ನು ತೋರಿಸಿದ್ದೇವೆ. ಮುಂದೆ ಕಳೆಯುವಾಗ ಏನ್ ಮಾಡಿದೀವಿ? 10 ರಿಂದ 9, 9 ರಿಂದ 8 ಮಾಡ್ಕೊಂತ ಎಲ್ಲಿ ಬಂದು ನಿಂತಿತ್ತು ಅಂದ್ರೆ 7ನೇ ಹೆಜ್ಜೆಗೆ ಬಂದು ನಿಂತಿದ್ರು. ಸಪ್ತಪದಿ ಅದು. ಆ ಸಪ್ತಪದಿಯವರೆಗೆ ನೀವು ಪ್ರಯತ್ನಶೀಲರಾಗಿ ನೀವು ಅಲ್ಲಿವರೆಗೆ ಬಂದು ಇನ್ನು ಎಷ್ಟು ಹೆಜ್ಜೆಗಳು ಉಳಿದುವಪ್ಪ ಮೇಲೆ? 3 ಹೆಜ್ಜೆ. ಹೌದಾ? ಒಂದು ಮಹತ್ತು, ಒಂದು ಪ್ರಕೃತಿ ಅಥವಾ ಶುದ್ಧ ಚೈತನ್ಯವಾದ ಮೂಲ ಮಾಯೆ. ಮಾಯೆಯನ್ನು ದಾಟಿದ ಉಳಿದದ್ದೇ ಮಹೇಶ್ವರ ಅಥವಾ ನಿಮ್ಮ ಪರಬ್ರಹ್ಮ. ಅಂದ್ರೆ ಇನ್ನು ಎಷ್ಟು ಹೆಜ್ಜೆಗಳನ್ನು ನೀವು ಹತ್ತಬೇಕಾಗಿದೆ ಮೇಲೆ? 3 ಹೆಜ್ಜೆ. 3 ಹೆಜ್ಜೆಗಳು. ಆ 3 ಹೆಜ್ಜೆದಾವ ಅಂತ ಹೇಳಿ ಸ್ವಲ್ಪ ಅಲಸಿತನ ಮಾಡಿದ್ರೆ ಏನಾಗ್ಬೋದು? ಗೌರಿಶಂಕರ ದೃಷ್ಟಾಂತ ಕೊಟ್ಟದಲ್ಲ ನಿನ್ನೆ. ಇನ್ನು ಬರೀ ಒಂದು 100 ಫೂಟ್ ಇದೆ ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಕಾಲ್ ಜಾರಿದ್ರೆ ನೀವು ಎಲ್ಲಿಗೆ ಬರ್ತೀರಿ? ಬಂಗಾರ ಕೊಲ್ಲಿಲ್ ಬಂದಿಡೋದು. ಹಾಗೆ ಜೀವನಿಗೆ ಆಗಬಾರದು ಅನ್ನೋ ದೃಷ್ಟಿಕೋನದಿಂದ ಇಟ್ಟುಕೊಂಡು ಶ್ರೀಮನ್ ಜೀವನ ಶಿವಯೋಗಿಗಳು ಅತಿ ಹೆಚ್ಚು ಒತ್ತು ಕೊಟ್ಟಂತ ಸ್ಥಳ ಅಂದ್ರೆ ಅದು ನಿಧಿಧ್ಯಾಸನ. ಈ ಪದ ನಡೀತಾ ಇರೋದು ಎಲ್ಲಿ ನಡೀತಾ ಇದೆ ಅಂದ್ರೆ ಇದು ನಿಧಿಧ್ಯಾಸನ. ಏನಪ್ಪಾ ಇದು? ನಿಧಿಧ್ಯಾಸನ. ಶ್ರವಣಾದಿಗಳಲ್ಲಿ ನೋಡಿದ್ರಿ, ಶ್ರವಣಾದಿಗಳು ಪ್ರಾರಂಭ ಆಗಿ ನಿಮಗೆ ಶ್ರವಣಾದಿಗಳಲ್ಲಿ ಸಕಲ ಶಾಸ್ತ್ರಾನುಭವವನ್ನು ಮಾಡಿಕೊಟ್ರು. ಮನನಾದಿ ಲಿಂಗದಲ್ಲಿ ತೋರಿಸುವಾಗ ಪರಬ್ರಹ್ಮದ 5 ಲಕ್ಷಣಗಳನ್ನು ತೋರಿಸಿದ್ರು. ಕೊನೆಗೆ ಬಂದು ಏನಂತ ಮನನ ಮಾಡಿಸಿದ್ರು ಅಂತಂದ್ರೆ ತತ್ವಮಸ್ಯಾದಿ ಮಹಾವಾಕ್ಯದಿಂದ ನಿಮಗೆ ತತ್ವಂ ಪದದ ಶೋಧನೆಯನ್ನು ಮಾಡಿಕೊಂಡು ಅಸಿಪದದಲ್ಲಿ ನಿಲ್ಲಿಸಿ ನೀವು ಕೇವಲ ಚೈತನ್ಯ ರೂಪರು ಅನ್ನೋದನ್ನು ತೋರಿಸಿದ್ರು. ಯಾವಾಗ ನೀವು ಚೈತನ್ಯ ರೂಪರು ಅಂತ ಹೇಳಿ ನಿಮಗೆ ಗುರುವಿನಿಂದ ಉಪದೇಶ ಆಯ್ತೋ ಆ ತಕ್ಷಣದಲ್ಲಿ ನಾನು ಚೈತನ್ಯ ರೂಪನು ಅಂತ ಅನ್ನೋದನ್ನ ಆ ಒಂದು ಕ್ಷಣ ಅಂದು ಕೈ ಬಿಟ್ರೆ ಅಥವಾ ನೀವೇನೋ ಒಂದು ಪದ ಅದೇನೋ ಕೇಳಲು ತತ್ವಮಸಿ ಏನೋ ಹಿಂದ್ ಪದಗಳಿದ್ವಲ್ಲ ಅವೆಲ್ಲ, ಆ ಪದ ಬಿಡಸಕ್ ಕಲ್ತ್ರೆ ಅಥವಾ ಪದವನ್ನು ಕಂಠಿ ಮಾಡಿದ್ರೆ ನೀವು ನಿಲ್ಲೋದಿಲ್ಲ. ಅದು ಆ ಚೈತನ್ಯದ ಅನುಸಂಧಾನವನ್ನ ವರ್ತಮಾನ ಬದುಕಿನಲ್ಲಿ ವರ್ತಮಾನ ದೇಹದೊಂದಿಗೆ ಮಾಡಬೇಕು. ನಾನು ಚೈತನ್ಯ ರೂಪನು ಅನ್ನೋದನ್ನ ನೀವು ಬರೀ ಬೈಪಟ್ ಅಥವಾ ಪದ ಏನ ಹಾಡ್ತಾರಲ್ಲ ಇದನ್ನ ಕಂಠ ಮಾಡಿದ್ರೆ ಬರುತ್ತಾ ಅಥವಾ ನೀವು ಅದನ್ನ ಹೌದಿಲ್ಲ. ಕೊಡುವಾಗ, ತೆಗೆದುಕೊಳ್ಳುವಾಗ, ಆಡುವಾಗ, ನುಡಿಯುವಾಗ, ಹಿಡಿಯುವಾಗ, ಪಿಡಿಯುವಾಗ, ದುಃಖಿಸುವಾಗ, ಸಾಯುವಾಗ, ಹುಟ್ಟುವಾಗ, ಸಕಲ ವಿಶ್ವದ ಎಲ್ಲವನ್ನು ನೋಡುವಾಗ ನೀವೆಲ್ಲ ಏನಂತ ಅನ್ಕೋಬೇಕಾಗ ಆ ಜೀವ ಭಾವ ದಾಟಿ ಆ ದೇವ ಭಾವದಲ್ಲಿ ನಿಲ್ಲೋದು ರೂಢಿ ಮಾಡ್ಕೋಬೇಕಿಲ್ಲ? ಹೇಳು, ರೂಢಿ ಮಾಡ್ಕೋಬೇಕಿಲ್ಲ ರುದ್ರಣ್ಣ? ಆ ರೂಢಿ ಮಾಡ್ಕೊಳ್ಳುವಂತಹದ್ದಕ್ಕೆ ಏನಂತಾರ? ನಿಧಿಧ್ಯಾಸನ. ಏನಂತಾರ ಅದಕ್ಕೆ? ನಿಧಿ ಅಂದ್ರೆ ಸಂಪತ್ತು. ಹೌದು. ನೀವು ಮಠದಾಗ ಎಲ್ಲೋ 1 ಲಕ್ಷ ರೂಪಾಯಿ ಇಟ್ಟಿರಿಪ್ಪ, ಮರ್ತೀರಿ ಎಂತ ಮಾಡ? ನಾನು ಮರ್ತೀರಿ ಎಂತಮ್ಮ? ಅದು ಮರಿಲಾರ್ದೆ ಅಲ್ಲೊಂದು 1 ಲಕ್ಷ ರೂಪಾಯಿ ಇಟ್ಟದ್ದು ಇದೇ ಮಾಡ್ದಾಗ ಇಟ್ಟೀನಿ
ನಾ ಇಲ್ಲೇ ಇಟ್ಟೀನಿ ಅಂತ ಅನ್ನೋದು ನಿಮ್ಮ ತಲೆಯೊಳಗೆ ಹೆಂಗೆ ಶಾಶ್ವತ ಐತೋ, ಹೌದು, ಅದು ಧ್ಯಾಸ. ಧ್ಯಾಸ ಅಂದ್ರೆ ಶಾಶ್ವತವಾಗಿ ಅದರ ನೆನವು. ಧ್ಯಾಸ ಅಂದ್ರೆ ಏನಂತ ಶಾಶ್ವತವಾದ ನೆನವು. ಈ ಹಳ್ಳಿ ಕಡೆ ಅಂತಿರ್ತಾರೆ, ನಮ್ಮ ರಾಯಚೂರು ಕಡೆ, ಏ ಧ್ಯಾಸ ಐತಿಲ್ಲ ನಿನಗೆ ಒಂದ್ ಸ್ವಲ್ಪ ಅಂತ ಹೇಳಿ. ಹೌದಿ? ಹೌದಿಲ್ಲ? ಹೌದು, ಬಳಸ್ತಾರೆ. ಅಂದ್ರೆ ಎದ್ರ ಧ್ಯಾಸ? ನಿಧಿಯ ಧ್ಯಾಸ. ಅಲ್ಲಿ ಹೊರಗಿಟ್ಟಂತಹ ಒಂದಿಷ್ಟು ಏನೋ ಒಂದು ಬಂಗಾರ, ಒಂದಿಷ್ಟು ಲಕ್ಷ ರೂಪಾಯಿ ಏನೋ ಮಠ ಹಾಕ್ಸಾಕಂತ ಭಕ್ತರ ಕಡೆಯಿಂದ ತಂದು ನೀವು ಇಟ್ಟದ್ದನ್ನು ಎಂದರ ಮರ್ತೀರೇನು? ಮರ್ತಿಲ್ಲ. ಅದನ್ನ ಹೆಂಗ ಎಂದೂ ಮರಿಲಾರದ ಹೊರಗಿಟ್ಟಂತ ಹಣ ನಿಮಗೆ ಹೆಂಗ ನೆನಪಿನಲ್ಲಿ ಉಳಿದತ್ಯೋ, ಹಂಗ ನಾನು ಕೇವಲ ಚೈತನ್ಯನೋ ಅನ್ನೋದು ಉಳಿಬೇಕಂತಮ್ಮ. ಹೋಗಿಲ್ಲ ನೋಡ್ರಿ ಒಂದ್ ಸ್ವಲ್ಪ. ಅದು 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 ನಿಮಗೆ ಶಾಶ್ವತವಾಗಿ ಉಳಿತು ಅಂತಂದ್ರೆ ಅದೇನಕತಿ ಅಂದ್ರೆ ನೀವು ಸೂಕ್ಷ್ಮವಾಗಿ ಮೂಲ ನಾನುವಿನ ಹತ್ತಿರ ಹೋಗಿ ಕೂತ್ರಿ. ಈಗ ಎಲ್ಲಿ ಕೂತ್ರಿಪ್ಪ ನೀವು? ನಿಮ್ಮ ಸ್ಥಾನ ಎಲ್ಲಿ ಕೂತದ? ಈಗ ಜೀವಭಾವದ ನಾನು ಅಲ್ಲ, ವಿರಾಟ ಹಿರಣ್ಯ ಗರ್ಭಣು ಅಂತರ್ಯಾಮಿಯು ಅಂತ ಏನು ಈಶ್ವರನ ಬಹುರೂಪದ ದೇಹಗಳನ್ನು ಹೇಳ್ತಿರಲ್ಲ, ಅಲ್ಲಿ ಆ ನಾನುವಿನ ಹತ್ತಿರ ಹೋಗಿ ನೀವು ಕೂತ್ರಿ. ಈಗ ಅಲ್ಲಿಂದ ನೀವು ಮತ್ತೆ ಒಳ್ಳೆ ಅಧೋಮುಖ ಆಗಬಾರ್ದಲ್ಲ. ಶಾಶ್ವತವಾಗಿ ಏನಿಡಬೇಕು? ಇದು ಭಗವಂತನ ಈ ಸಮಸ್ತ ದೇಹಾದಿಗಳಲ್ಲಿ ನಡೆಯುವ ಸಕಲ ಕ್ರಿಯೆಗಳಿಗೆ ಇದು ನನ್ನ ದೇಹ ಅನ್ನಬೇಕಾಗತ್ತೆ. ಈ ನಾನು ಅನ್ನುವಂಥದ್ದನ್ನು ನೀವು ಬಹಳ ಪ್ರೀತಿಸ್ತೀರಂತ ಇಟ್ಕೊಳ್ರಿ. ಹೌದು, ಎಲ್ಲ ಕಾಲದಲ್ಲಿ ಯಾರನ್ನು ಪ್ರೀತಿಸಾಕತ್ತೀರಿ ನೀವು? ನಾನುವನ್ನು ಪ್ರೀತಿಸಾಕತ್ತೀರಿ. ಅಲ್ಲಿ ಎಲ್ಲೋ ಜೀವ ಸಂಬೋಧನೆ ಐತೋ ಏನು ಶಿವಕಾರುಣ್ಯ ಐತೋ, ಅಲ್ಲಿ ನಿಜಗುಣಪ್ಪನವ್ರು ಒಂದು ಪದ ಬರದಾರ ನೋಡಲ್ಲಿ. ಆವ ಕಾಲದೋಳು ಬಳಿಕಾವ ದೇಶದೋಳು ದೇರಾವ ವಸ್ತುವಿನೋಳು ಎಡೆವೆರೆಯದ ಅತಿ ಮಮತೆ ಆವ ಪರಿಯೊಳಾದರೂ ತನ್ನ ಮೇಲಿರುವಂತೆ ಗುರುದೇವತೆಯೋಳು ಅನುರಾಗವಿರುವುದೇ ನಿಜ ಭಕ್ತಿ ಎಂದೆನಿಪುದು. ಅಲ್ಲೆಲ್ಲೋ ಬರ್ದಾರ, ಅವ್ರು ನಮ್ಗೆ ಗೊತ್ತಾಗೋದಿಲ್ಲ ಅವು. ಅಲ್ಲಿ ಹೆಂಗ ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ಠಾವಿನಲ್ಲಿಯೂ ನಾನುವಿನ ಮೇಲೆ ನಿಮ್ಮದು ಪ್ರೀತಿ ಹೆಂಗೈತೋ, ಆ ನಾನುವೇ ನೀವಾಗಿದ್ರ ಆ ನಾನುವೇ ವಿಶ್ವವಾಗಿ ನಿಂತಲ್ಲ ವಿರಾಟ್ ಆಗಿ. ಈಗ ಗುಡಿಯಲ್ಲಿ, ಗಿಡದಲ್ಲಿ, ಕಲ್ಲಿನಲ್ಲಿ, ಮುಳ್ಳಿನಲ್ಲಿ, ನೆಲದಲ್ಲಿ, ನೀರಿನಲ್ಲಿ, ಹೇಸಿಗೆಯಲ್ಲಿ, ಮಡಿಯಲ್ಲಿ, ಹುಡಿಯಲ್ಲಿ ಏನ್ ತುಂಬೈತಿ? ಆ ನಾನುವೇ ತುಂಬೈತಿ. ಹೌದಿಲ್ಲ? ಆ ನಾನುವೇ ತುಂಬೈತಲ್ಲ, ಆ ನಾನು ಅನ್ನೋದು ನಿನಗಿಷ್ಟು ಪ್ರೀತ್ಯಾಸ್ಪದ ಐತಲ್ಲ, ನೀ ವಿಶಾಲಕ್ಕಿಯ ವಿಶ್ವದ ವಿಶಾಲ ಆಗು. ಹೆಂಗಾಗ್ಬೇಕು ನೀ? ಈಗ ವಿಶ್ವದ ವಿಶಾಲವಾಗಿ ವಿಶ್ವದಲ್ಲಿ ನಡೆಯುವ ಸಕಲ ಕಾರ್ಯಗಳು ಈ ನಾನುವಿನ ಚಮತ್ಕಾರ ಅಂತ ತಿಳ್ಕೋತೀಯ. ಆಗ ನಿನ್ನ ಹೆಸರು ಅಖಂಡ. ನಿನ್ನ ಹೆಸರು ಏನಾತೀಗ? ಅಖಂಡ. ಖಂಡ, ವ್ಯಾಪಕ ಅನ್ನೋದಿಲ್ಲ ನಿಮಗೆ ಪೂರ್ಣ. ಮಿಗೆ ಪೂರ್ಣ ಪದವಿಂತು ಘನಶಂಭುಲಿಂಗವೇ ಅಂತ ಏನ್ ಕಲ್ತಿರ್ಲ ಅಲ್ಲೆಲ್ಲ. ಪರಿಪೂರ್ಣ. ನಾನುವನ್ನ ಏನ್ ಮಾಡು, ನೀ ಅಗಲ ಮಾಡ್ತೀಯಲ್ಲ, ನೀ ಭಯಂಕರ ಪ್ರೀತಿಸ್ತೀಯಲ್ಲ ನಾನುವನ್ನ. ಪ್ರೀತಿಸ್ತಿದ್ರು ದಶ ದಿಕ್ಕುಗಳವರೆಗೂ ಪ್ರೀತಿಸ್ಬಿಡು. ಆ ನಾನುವನ್ನು ಹೊಡೆದೋಡಿಸ್ಬೇಕಂತ ನಿನ್ನ ವಿಚಾರ ಐತೆ ಹಂಗಾರ? ಇಲ್ರಿಪ್ಪ, ದಶ ದಿಕ್ಕುಗಳಿಂದ ಹಿಡ್ಕೊಂಡು 14 ಲೋಕಗಳವರೆಗೆ ಆಗುವಂತ ಸಕಲ ಗ್ರಹಗಳಲ್ಲಿಯೂ ನಾನೇ ಇದ್ದೇನೆ ಅನ್ನುವಂತಹದ್ದನ್ನ ಸ್ವಲ್ಪ ನಮಗೆ ಮೇಂಟೈನ್ ಮಾಡೋದು ಕಷ್ಟ ಆಗೈತಿ. ಆ ನಾಣವನ್ನು ನಾನು ಅಡಗಿಸ್ತೀನಿ ಅಂತಿದ್ದಿ ಅಂದ್ರ ನದಿಯು ಸಮುದ್ರವನ್ನು ಸೇರಿದಂತೆ ಅಡಿಗೆ ಬಿಡ. 2 ದಾರಿ ಪಣ್ಣನಿಗೆ. ಈಗ ಗಂಗೆಯೂ ತುಂಗೆಯೂ ಕಾವೇರಿಯೂ ಎಲ್ಲವೂ ಎಲ್ಲಿ ಹೋಗಿ ಸೇರಿದು ತಮ್ಮ? ಇವು ಸಮುದ್ರದಲ್ಲಿ ಸೇರಿದ. ಆ ಸಮುದ್ರದಲ್ಲಿ ಸೇರಿದಾಗ ಏನಾರ ಆ ಗಂಗೆಯ ರುಚಿ ಆಗಲಿ, ತುಂಗೆಯ ಇದಾಗಲಿ ಏನಾರ ನಿಮಗೆ ಸಮುದ್ರದ ಸಿಗತನ? ಸಿಗಲ್ಲ. ಆ ಸಮುದ್ರದ ರೂಪವೇ ಆದ ಹಾಗೆ. ಹೌದು. ಸಕಲ ನದಿಗಳ ನಾಮರೂಪತ್ವವನ್ನು ಬಿಟ್ಟು ಏನಾದ್ರು ಈಗ ಓತಮ್ಮ? ಸಮುದ್ರವೇ ಆದವು. ಸಮುದ್ರ ರೂಪವೇ. ಆ ಸಮುದ್ರವೇ ಆಗಿ ಸಕಲ ತಮ್ಮ ನದಿತ್ವದ ಗುಣಗಳನ್ನ ಎಲ್ಲವನ್ನು ಐಕ್ಯ ಮಾಡ್ಕೊಂಡು ನೋಡ್ತಮ್ಮ ಅವು. ಐಕ್ಯಕ್ಕಿದ್ಯಾ? ಹಂಗಾಗು.
ಇಲ್ಲ ನಾನು ವಿಶ್ವ ವಿಶಾಲಕ್ಕೆ ಮಾಡಿ ನೀನು ಅಗಲಾಗಬೇಕಂತೀಯಾ, ವ್ಯಾಪಕ ಆಗ್ಬೇಕಂತೀಯಾ, ಅಖಂಡ ಆಗ್ಬೇಕಂತೀಯಾ, ದಶದಿಕ್ಕುಗಳನ್ನೇ ಪಸರಿಸು. ನಿನಗೆ ಯಾವ್ದು ಇಚ್ಛಾ ಆಕತ್ತೆ ಅದನ್ನ ಮಾಡು. ದಾರಿ ಎರಡೇ. ಹೌದು. ಈಗ ಎಷ್ಟು ದಾರಿ ಉಳ್ದಾವ ತಮ್ಮ ನಿನಗಿಲ್ಲೇ? ಎರಡೇ ದಾರಿ. ಅತ್ಯತಿಷ್ಠ ದಶಾಂಗುಲ ಸ್ಥಿತ ತತ್ವಮಸಿ ಸಂಬೋಧಿತ ನಿತ್ಯ ಪೂರ್ಣ ಅಖಂಡ ಮಂಡಿತ ಭಕ್ತ ಹೃದಯ ವಿರಾಜಿತ. ಹೆಂಗ್ ಬರ್ದ ನೋಡವ ಅದನ್ನಲ್ಲಿ. ಅತ್ಯತಿಷ್ಠ ದಶಾಂಗುಲ ಸ್ಥಿತ, ಎಲ್ಲಿ ತನಕ ನೀನ್ ನೋಡಿದಲ್ಲ ಅದ್ರ ದಾಟಿ 10 ಬಳ್ಳಿತ್ತತ್ ನೋಡೋದು ನಾನು. ಹೌದು. ಹಂಗಕ್ಕಿಯಾ? ಹಂಗಾಗು ವಿಶ್ವ ಕುಟುಂಬಿ ಅಂತಾರ ನಿಮಗಾಗ. ಹೌದು. ಅಂದ್ರೆ ವಿಶ್ವದಲ್ಲಿ ನಡೆಯುವ ಸಕಲ ವ್ಯವಹಾರಗಳು ನನಗ ಆತತ್ ಅನ್ಬೇಕು ನೀನು. ಹೌದು. ನೀನು ಹಗಲ್ ಹಾಕಿದ್ರ ಆಗ ನಂದು ಅಭ್ಯಂತರ ಇಲ್ಲ. ವಿಶ್ವದಲ್ಲಿ ನಡೆಯುವ ಸಕಲ ಪ್ರಾಣಿಗಳಿಗಾಗುವ ಸುಖ ದುಃಖ ನೋವು ನಲಿಗಳು ಇವು ನನ್ನ ಚೈತನ್ಯ ಚಕ್ಕಾವಂತ ನೀನು 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 ಅಗಲಾಗಬೇಕು. ಇಲ್ಲಪ್ಪ ನನಗೆಪ್ಪ ಇದೊಂದು ಸ್ವಲ್ಪ ನನಗೆ ವಜ್ಜಕತಿ ಅಂತಂದ್ರೆ ಐಕ್ಯ ಆಗು. ಅಗಲಾಗಕ್ಕೂ ಅಲ್ಲೇನ ಐಕ್ಯ ಆಗಂಗಾರ. ಹೆಂಗಾಗ್ಬೇಕು? ಮುದಿಗಳು ಸಮುದ್ರಗಳು ಸೇರಿದಂತೆ. ಹೌದಿಲ್ಲ? ಹೌದಿಲ್ಲ? ಇಲ್ಲೇ ಐಕ್ಯ ಅವನು ಹೇಳಕತ್ತೆ ನಾವು. ಈ ಪದ ಏನ್ ತಮ್ಮ ಇದೇನಾಗೋದಿದೆ ಈಗ? ಐಕ್ಯಕ್ಕೆ ನಾನು. ಹೌದಿಲ್ಲ? ಆ ಐಕ್ಯ ಏನಂತಾನಪ್ಪ ಅಂದ್ರೆ ಆ ಐಕ್ಯ ಆಗೋ ಚಲೋ ಗಂಡ ಸಿಕ್ಕಂದ್ರೆ ಅಗದೀ ಒಂದು ಕನ್ಯಾ ಮನೆಗೆ ಚಲೋ ಗಂಡ ಸಿಕ್ಕ ಆಕೆ ಆ ಮನೆ ಬಡತನ ಸಂಸಾರ ಬಡವ್ರ ಮನ್ಯಾಗ ಬೆಳೆದಂತ ಹುಡುಗಿಗೆ ಅಕಸ್ಮಾತ್ ದೈವ ತೆಗೆದ ಕೋಟ್ಯಾಧೀಶ್ವರ ಕರ್ಕೊಂಡು ಆಡಪ್ಪ. ಆಕಿ ಮನಕೊಂಡು ಕಣ್ತುಂಬ ನೀರು ತಂದ ತಾಯಿ ತಂದೆಯರನ್ನ ಗುರು ಹಿರಿಯರನ್ನ ನೆನೆಸಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಚಲೋ ಗಂಡ ಸಿಕ್ಕಿವ ಅಂತ ಹೇಳುದಿಲ್ಲ? ಹೇಳ್ತಾರಿಲ್ಲ? ಈಗ ನಿಮ್ಗೆ ಹೋಗ್ಬಿಡಪ್ಪ, ನೀವು ಸಂಸಾರಿಗಾರ, ನಿಮ್ಗೆ ಇದು ತಿಳಿದಿಲ್ಲ. ಈಗ ನಿಮ್ಮ ಶಾಲೆ ಒಳಗೆ ಒಂದು ಯಾವುದೋ ಒಂದು ಬಡ ಹುಡುಗ ನಿಮ್ಮ ಹಾಸ್ಟೆಲ್ನಾಗ ಓದಿತ್ತು, ಅದು ಪಟಕನ DC ಆಯ್ತಪ್ಪ. ಅದು ಹೊಳ್ಳಿ ಬಂದು ನಿಮ್ಗೆ ಏನ್ ಹೇಳ್ತದೆ? ಯಪ್ಪ ನಿಮ್ ಪುಣ್ಯದಿಂದ ನನಗೆ ಹತ್ರ ಹೇಳುದಿಲ್ಲ? ಹೇಳುದಿಲ್ಲ? ಹಂಗ ಶಿಷ್ಯ ಸದ್ಗುರುಗಳ ಪಾದ ಕೆಳಕ್ ಕೂತಾನ. ಗುರುಗಳು ಹಸನ್ನ ಮುಖದಿಂದ ಶಿಷ್ಯನನ್ನ ಪ್ರೇಮದಿಂದ ನೋಡ್ಲಿಕ್ಕೆ ಹತ್ತಾರೆ. ಕಣ್ಣಾಲೆಗಳ ತುಂಬಿದಂತ ಶಿಷ್ಯ ಗುರುವಿನ ಮುಖವನ್ನ ಎತ್ತಿ ನೋಡಕ್ ಆಗವಲ್ದು. ತಲೆ ತಗ್ಗಿಸಿಕೊಂಡ ಗುರುಪಾದವನ್ನು ತನ್ನ ತೊಡೆ ಮೇಲೆ ಇಟ್ಟುಕೊಂಡು ಮೆಲ್ಲಗ ಪಾದವನ್ನು ಒತ್ತಿಕೋತ ತನಗಾದ ಸಂತೋಷವನ್ನು ಹಾಡಾಕತ್ತೆ. ಆ ನಿಧಿಧ್ಯಾಸನದಲ್ಲಿ ಬಂದ ಆನಂದವನ್ನ ಬಹಳ ದಿವಸಕ್ಕೆ ಮಕ್ಕಳಾಗಲಾರ್ದ ಹುಡುಗಿ 12 ವರ್ಷ ನಡೆದು ಮಕ್ಕಳಾಗಲಾರ್ದ 18 ದೇವರಿಗೆ ಅಡ್ಡಾಡಿ 13ನೇ ವರ್ಷಕ್ಕೆ ಬಸುರಾಗಿ 4 ತಿಂಗಳಾತಪ್ಪ. ಆಕೆ ಮಲ್ಕೊಂಡು ತನ್ನ ಹೊಟ್ಟಿ ಮೇಲೆ ಕೈಯಾಡಿಸಿ ಹೋತ ಮುಂದೆ ಹುಟ್ಟುವ ಕಂದನನ್ನು ನೆನೆದು ಸಂತೋಷಿಸುವಂತೆ. ಹೌದಿಲ್ಲ? ಮುಂದೆ ಮೇಲೆ ಗಂಡ ಹಿಡಿತನಂತ ಹೇಳಿ ಆ ಹೆಣ್ಮಗಳು ತನ್ನ ಹೊಟ್ಟಿ ಮೇಲೆ ಕೈಯಾಡಿಸಿಕೊಂಡ ಎದುರಿಗೆ ತನ್ನ ಗುರುವಿನ ಫೋಟೋನೋ ದೇವ್ರ ಫೋಟೋನೋ ಹಾಕಿಕೊಂಡ ಕಣ್ತುಂಬಿ ದೇವನನ್ನ ಪರಮಾತ್ಮ ಕೊನೆಗೂ ನನಗೆ ತಾಯಿಯ ಭಾಗ್ಯವನ್ನು ಕರುಣಿಸಿದೆ ಅಂತ ಹೇಳಿ ಆಕೆ ನೆನೆಸೋದಿಲ್ಲ? ನೆನೆಸೋದು. ಹಂಗ ಶಿಷ್ಯ ಸದ್ಗುರುವನ್ನ ನೆನೆಸಾಕತ್ತ. ಗುರುವೇ ಏನದು ಶಬ್ದ? ಏನದು ತಮ್ಮ? ಗುರುವೇ ನಿಮ್ಮಯ ಕರುಣದೋಳ್ ಎನ್ನ ತತ್ವದ ಇರವನ್ನು ಅರಿದು ನಿತ್ಯ ಸುಖಿಯಾದೆ. ಹೌದಿಲ್ಲ? ಹೌದಪ್ಪ. ಯಾರ ಕರುಣೆಪ್ಪ ಇದು? ಇದು ಯಾರ ಕರುಣೆಪ್ಪ ಇದು? ಗುರುವಿನ ಕರುಣೆ. ಹೊರಗೆ ರೊಕ್ಕಿಲ್ಲ ಅಂದ್ರೆ ರೊಕ್ಕ ಕೊಟ್ಟ ಬಡ್ಡಿ ತಗೊಳ್ಳೋರದಾರ. ಹೇಗಿಲ್ಲ ಅಂದ್ರೆ ಹೆಣ್ಣು ಕೊಟ್ಟ ಅಳಿಯಾನ್ ಮಾಡಿಕೊಳ್ಳೋರದಾರ. ಜಡ್ ಆಗಿತ್ತಂದ್ರ ಔಷಧ ಕೊಟ್ಟ ಅಡ್ಮಿಟ್ ಮಾಡ್ಕೊಳ್ಳೋರದಾರ. ಆದ್ರೆ ಇವ್ರೆಲ್ಲಾರು ಏನ್ ಮಾಡ್ಕೊಳಕತ್ತಾರಂದ್ರ ತಮ್ಮ ಸಲುವಾಗಿ ನಮಗ್ ಮಾಡಕತ್ತಾರ. ವಕೀಲ ನನ್ನ ಪರವಾಗಿ ವಾದ ಮಾಡ್ತಿದ್ದ ಅಂದ್ರೆ ಅದು ನನ್ನ ಸಲುವಾಗಿ ಅಲ್ಲ, ಅದು ಅವನ ಕಮಿಷನ್ ಸಲುವಾಗಿ. ಹೌದಲ್ಲ? ನೋಡ್ರಿ, ವಿಚಾರ ಮಾಡಿ ನೋಡ್ರಿ.
ಡಾಕ್ಟರ್ ನಿಮ್ಮನ್ನ ಏನಾರ ಅಡ್ಮಿಟ್ ಮಾಡಿಕೊಂಡ ನಿಮಗೆ ಬಿಳಿ ಗಾದಿ ಒಳಗೆ ಬಿಳಿ ಅರಿವಿ ಹಾಕಿ ಬಿಳಿದು ಹೊದಿಸಿ ನಿಮಗೆ ಪ್ಯಾನ್ ಹಚ್ಚಿ ಇಟ್ಟಿದ್ದಂತಂದ್ರೆ ಅದು ನಿಮ್ಮ ಸಲುವಾಗಿ ಅಲ್ಲ, ಅದು ಅವನ ತನ್ನ ಸಲುವಾಗಿ. ಹೆಣ್ಣು ಕೊಟ್ಟು ಮಾವ ನಿಮಗೆ ಕೊಳ್ಳಾಗ ಒಂದು ಚೈನ ಹಾಕಿ ಕೈಯಾಗ ಒಂದು ತೊಲಿ ಉಂಗುರ ಹಾಕಿ ಹತ್ತಾಕ ಒಂದು ಕಾರು ಕೊಟ್ಟು ಕಳಿಸಿದ್ದಂತಂದ್ರೆ ಅದು ನಿನ್ನ ಸಲುವಾಗಿ ಅಲ್ಲ, ತನ್ನ ಮಗಳು ಸುಖವಾಗಿರಲಿ ಅಂತ. ಹಡದ ತಾಯಿ ತಂದೆಯೂ ಕೂಡ ಹಾಲು ಕುಡಿಸಿ ನನ್ನ ಮಗ ಬೆಳೆದು ದೊಡ್ಡವಾಗಲಂತೆ ಬೆನ್ನ ಚಪ್ಪರಿಸಿದ್ರೆ ಅದು ನಿನ್ನ ಸಲುವಾಗಿ ಅಲ್ಲೋ, ಮುಪ್ಪಿನ ಕಾಲಕ್ಕೆ ತಮಗೆ ಜೋಡಾಗಲಿ ಅಂತ ಹೇಳಿ. ಯಾರದರಪ್ಪ ನಿನ್ನ ಸಲುವಾಗಿ? ನಿನ್ನ ಸಲುವಾಗಿ ಒಬ್ಬನ ತೋರಿಸಿ ಇಂಥವದಾನಂತ ಹೇಳಿ. ನಿನ್ನ ಸಲುವಾಗಿ ಚಿಂತೆ ಮಾಡಿ ನಾವು ಯಾರಾದ್ರೂ ಇದ್ರೆ ಅವ್ ಸದ್ಗುರು. ಎಲ್ಲರೂ ತಮ್ಮ ಸಲುವಾಗಿ ನಿಮ್ಮನ್ನು ಪ್ರೀತಿ ಮಾಡ್ಯಾರ. ಜಗತ್ತಿನೊಳಗೆ ಎಲ್ಲರೂ ಸ್ವಾರ್ಥಮಯ ಜಗತ್ತಿದೆ. ಒಬ್ಬ ನಿಸ್ವಾರ್ಥ ಪ್ರೇಮ ರೂಪಿ ಅವನಾದ್ರೂ ಇದ್ರೆ ಅವನ ಸದ್ಗುರುನಾಥ. ಆ ಸದ್ಗುರುವಿನ ಅನಿಮಿತ್ತ ಬಂಧು ಏನಪ್ಪ ಅವನ ಹೆಸರು? ಅನಿಮಿತ್ತ ಬಂಧು. ಇವರೆಲ್ಲರೂ ನಿಮಿತ್ತ ಬಂಧುಗಳು. ಮಾತಿ, ಮಾವ, ಅಳೆಯ, ಕಾಕ, ಗುರು, ಗಿರು ಇವರೆಲ್ಲ ಏನಿವರು? ನಿಮಿತ್ತ ಬಂಧು. ನಿಮಿತ್ತ ಬಂಧುಗಳು. ಹೌದಿ? ಅನಿಮಿತ್ತ ಬಂಧು ಅನುಪಮ ಆನಂದ ಅಬ್ಧಿ ಅಂದಂತ ಗುಣಮಣಿ ದೂರನಾದಂತ ಸದ್ಗುರುನಾಥ ಅವನ ಪಾದಗೊಂಡ ತನ್ನ ತೊಡೆ ಮೇಲೆ ಇಟ್ಟುಕೊಂಡು, ಗುರುವೇ ನಿಮ್ಮಯ ಕರುಣದೊಳೆನ್ನ ತತ್ವದ ಎರವನರಿತು ನಿತ್ಯ ಸುಖಿಯಾದ. ತತ್ವ ಅಂತಂದ್ರೇನು? ತನ್ನ ಸ್ವಸ್ಥಾನ. ತತ್ವ ಅಂತಂದ್ರೇನು? ಅದು ಕೇವಲ ಪರಬ್ರಹ್ಮ ರೂಪ. ತತ್ವ ಅಂತಂದ್ರೇನು? ಅದು ಅತಿಪದ. ನನ್ನ ಸ್ವರೂಪದ ಜ್ಞಾನ, ನನ್ನ ಸ್ವರೂಪದ ವಿಸ್ಮರಣೆಯಿಂದ ನಾನು ದೇಹ ಅಂತ ತಿಳ್ಕೊಂಡಿದ್ದೆ. ಏನ್ ಹೇಳ್ತಾರ ಮುಂದಿನವ? ಸ್ವರೂಪದ ವಿಸ್ಮರಣೆಯಿಂದ ನಾನು ದೇಹ, ಇಂದ್ರಿಯ ಅಂತ ತಿಳ್ಕೊಂಡಿದ್ದೆ. ರಜ್ಜುವಿನ ಜ್ಞಾನವಿಲ್ಲದೆ ರಜ್ಜುವಿನ ಮೇಲಿಂದ ತೋರಿದ ಸರ್ಪವನ್ನು ಭೀತಿಗೊಂಡು ಉಚ್ಚಿ ಹೋಕೊಂಡಂತೆ ನನ್ನ ಜೀವನ. ಇರೋದು ರಜ್ಜು. ಅದರಲ್ಲಿ ಕಂಡ ಸರ್ಪದ ಭೀತಿಯಿಂದ ನಾನು ದೋತ್ರ ತುಂಬ ಹೆಂಗ ಉಚ್ಚಿ ಹೋಗ್ಕೊಂಡೇನೋ ಹಂಗ ಈ ಸಂಸ್ಕಾರಕ ಅಂಜೆ ನಾ ಉಚ್ಚಿ ಹೋಗ್ಕೊಂಡಿದ್ದೆ. ಹೌದಿಲ್ಲ? ಯಾವಾಗ ನೀನು ಜ್ಞಾನವೆಂಬ ನೀಲಾಂಜನವನ್ನು ತೋರಿಸಿ ಇದು ಸರ್ಪವನ್ನ ಓ ಮೂರ್ಖ ಇದು ರಜ್ಜು ಅಂತ ಯಾವಾಗ ಹೇಳಿದೆವೋ ಅವಾಗ ಅದು ಭೀತಿ ಉಳಿತಾನ ಇಲ್ಲ ಅಂತ ಆನಂದವನ್ನ ಅವ ವ್ಯಕ್ತ ಮಾಡಕ್ಕೆ. ನಿನ್ನ ಪಾದದ ಹತ್ತಿರ ಬರುವವರೆಗೆ ಷಟ್ಶಾಸ್ತ್ರಗಳ ಅಧ್ಯಯನ ಆಗುವವರೆಗೆ, ನಿನ್ನ ಕರುಣ ಹಸ್ತಗಳು ನನ್ನ ನೆತ್ತಿಯ ಮೇಲೆ ಮುಟ್ಟುವವರೆಗೆ ನಾನು ಏನು ತಿಳ್ಕೊಂಡಿದ್ದೆ ಅಂತಂದ್ರೆ ನಾಮರೂಪ ಏನಪ್ಪಾ ನನಗನ್ಸಿದ್ದು ಈ ಲೋಕದಲ್ಲಿ ನಾಮರೂಪವೇ ಸತ್ಯ ಅನ್ಕೊಂಡಿದ್ದೆ. ಈ ಜಗತ್ತಂದ್ರೆ ಏನು? ಒಂದು ನಾಮ, ಒಂದು ರೂಪ. ಅದನ್ನ ಬಿಟ್ಟು ಇಲ್ಲಿ ಏನೈತಿ ಹೇಳ? ಈ ಜಗತ್ತಿನೊಳಗ ಈ ನಾಮ, ರೂಪ, ಜಾತಿ, ಗುಣ, ಕುಲ, ಗೋತ್ರ, ಸುಖ, ದುಃಖ, ಇಚ್ಛೆ, ದ್ವೇಷ, ಧರ್ಮ, ಅಧರ್ಮ, ಪ್ರಯತ್ನ, ಭಾವನಾ, ಈ ನವಗುಣಗಳ ಮಧ್ಯದಲ್ಲಿ ಸಿಕ್ಕು ಮೆತ್ತಗಾಗಿದ್ ಗುರುವೇ. ನಾಮಕ್ಕೆ ಒಂದೇನಾರು ಅಂದ್ರೆ ನಾಮಕ್ಕೆ ಪೆಟ್ಟು ಹತ್ತಿದ್ರೆ ಸಿಟ್ಟು, ಮುಪ್ಪು ಬಂದ ಮುಖದ ಮ್ಯಾಗಿನ ರೂಪ ಕಪ್ಪಿಟ್ಟು ತಂದ್ರೊಂದು ಸಿಟ್ಟು. ಎಷ್ಟಂತ ತಡಿಲಿದನ್ನ ನಾನು. ಯಾವಾಗ ಸದ್ಗುರುವೇ ನಿನ್ನ ಕರುಣೆ ಆತೋ ಅವಾಗ ನಾನು ಏನಾದೆ ಅಂತಂದ್ರೆ ಅಸ್ಥಿ ಭಾತಿಯಾಗಿ ನಿಂತೆ. ಅವನ್ನೇ ನೋಡಿ ಈಗ ಚಂದ ಹೇಳ್ತಾನೆ ನೋಡಿ. ಒಂದು ವಸ್ತುವಿಗೆ ಇರುವಂತವು 5 ರೂಪಗಳು. ನಿಮ್ಮ ಎದುರುಗಡೆ ಒಂದು ಮೊಬೈಲ್ ಐತೆ, ಒಂದು ಪೆನ್ ಅಂತ ಇಟ್ಕೊಳ್ರಿ. ಆ ಪೆನ್ನಿಗೆ ಒಂದೊಂದು ಪೆನ್ ಅನ್ನೋದೊಂದು ನಾಮ, ಇದು ಹೀಗಿದೆ ಅನ್ನೋದೊಂದು ರೂಪ, ಇದು ಬರೆಯಲಿ ಬರುತ್ತದೆ ಅನ್ನೋದೊಂದು ಕ್ರಿಯೆ. ಅದರಲ್ಲಿ ಅಸ್ಥಿ ಮತ್ತು ಭಾತಿ ಅನ್ನುವ ಎರಡೇ ಅವು ಚೈತನ್ಯಗಳು. ನಾಮರೂಪ ಕ್ರಿಯೆಗಳು ಏನಾಗ್ತಾವೆ? ಇವು ವ್ಯಭಿಚಾರ. ಆ ನಾಮ ಒಂದ್ ದಿವ್ಸ ಇರ್ತತಿ, ಆ ರೂಪ ಒಂದ್ ದಿವ್ಸ ಇರ್ತತಿ, ಒಂದಿನ ಹೊಕ್ಕೈತ. ಅದ್ರ ಅಸ್ಥಿ ಭಾತಿ ತಮ್ಮ ಯಾವಾಗಲೂ ಅವ್ಯಭಿಚಾರಿ. ಎಲ್ಲ ಕಾಲದಲ್ಲಿ ಅಸ್ಥಿ ಭಾತಿ ಇರೋಣದರಿಂದ ನಾನು ಅಸ್ಥಿ ಭಾತಿ ಅನ್ನೋದನ್ನು ಮರೆತು ನಾಮರೂಪ ಅಂತ ತಿಳ್ಕೊಂಡು ದುಃಖಿತನಾಗಿದ್ದೆ. ಯಾವಾಗ ಸದ್ಗುರುವೇ ನಿನ್ನ ಕರುಣದಿಂದ ತತ್ವದ ವಿಚಾರ ವಿಶಾಲವನ್ನು ನಾನು ಅರಿತನೋ
ಆಗ ನಾನು ಏನಾಗಿ ನಿಂತ್ಕೊಂಡೆ, ಈ ನಾಮರೂಪಕ್ಕೆ ಆಶ್ಚರ್ಯವಾದ ಈ ದೇಹಾದಿಗಳು ನಾನಲ್ಲ ಅನ್ನೋದು ನನಗೆ ಗೊತ್ತಾಗ್ತದೆ. ಹೌದಪ್ಪಾಜಿ. ನಾನು ಕೇವಲ ಅಸ್ಥಿ ಭಾತಿ ಎಂಬಂತಹ ಆನಂದ, ಇದನ್ನು ನಾನು ಹೆಂಗೆ ಹೇಳಿದೆ ಗುರುವೇ? ಹೌದು. ಎರಡನೇ ನುಡಿ. ಹೌದು. ತನು, ನೇತ್ರ, ಮನವು ಎಂಬ ಇವೆಲ್ಲವೂ ನೋಡೆ ನಿನಗೆ ವಿಷಯವಾದ ಕಥದಿಂದ ನಿನಗೆ ಬಂಧಕವು ಇವು ಎಂದು ಎನ್ನಲುಂಟೆ, ಸಾಕ್ಷಿಕನೇ ನೀನು ಎಂದು ತಿಳಿಸಲಾಗಿ. ನೋಡು ಎಷ್ಟು ಚಂದದ ನೋಡು. ಮೊದಲಿನ ನುಡಿಯೊಳಗೆ ಏನ್ ನೋಡಿದ್ರು? ಈ ದೇಹಾದಿಗಳ ಸ್ಥೂಲ ಭಾಗವನ್ನು ನೋಡಿದ್ರು. ಎರಡನೇ ನುಡಿಯೊಳಗೆ ಏನ್ ನೋಡಕತ್ತಾರಪ್ಪ ಅಂತಂದ್ರೆ, ಈ ತನುವನ್ನು ದಾಟಿ ಈ ಮನ ಅಂತಃಕರಣ ಪಂಚಕಗಳು, ಅತ್ಯಂತ ಸೂಕ್ಷ್ಮವಾಗಿರುವಂತಹ ಅಂತಃಕರಣ ಪಂಚಕಗಳು. ನಾನು ಏನಂತ ತಿಳ್ಕೊಂಡಿದ್ದೆ ಅಂದ್ರೆ, ಈ ಸೂಕ್ಷ್ಮ ದೇಹವೇ ನಾನು ಅಂತ ತಿಳ್ಕೊಂಡಿದ್ದೆ. ಪಂಚಕೋಶ ವಿವೇಕದಾಗ ನೋಡ್ತೀವಿಲ್ಲ? ಹೌದಪ್ಪ. ಮೊದಲು ನೋಡಿದ ಅನ್ನಮಯ ಕೋಶ ನಾನಲ್ಲ ಅಂದಾಗ ನಿಮಗೆ ನೀವು ಮನಸ್ಸು ಎಲ್ಲಿ ಹೋಗಿ ನಿಂತಿತ್ತು? ಪ್ರಾಣಮಯ ಕೋಶಕ್ಕೆ ನಿಂತಿತ್ತು. ಹೌದು. ಆ ಪ್ರಾಣವು ಹೋಗು ಬರುವಿಕೆ ವಿಚಾರವನ್ನ ಕಂಡಾವ ಅಂತಂದಾಗ ನಿಮ್ಮ ಮನ ಎಲ್ಲಿ ಹೋಗಿ ನಿಂತಿ? ಮನಮಯ ಕೋಶಕ್ಕೆ ನಿಂತಿ. ಹೌದು. ಆ ಮನೋಮಯವೇ ಮತ್ತೆ ವಿಜ್ಞಾನ ಅಥವಾ ವಿಜ್ಞಾನಮಯವೇ ಆನಂದಮಯ ಕೋಶ ಆಗಿ ಈ ಪಂಚಕೋಶಗಳು ನಾನಲ್ಲ ಎಂಬಂಥ ಜ್ಞಾನ ಹೆಂಗ ಬಂತೋ, ಹಂಗೆ ಈ ದೇಹದಲ್ಲಿ ಸಕಲ ಕರ್ಣೇಂದ್ರಿಯಗಳಿಗೆ ಚೇಷ್ಟೆ ಆದದ್ದು ಯಾವುದು ಅಂತಂದ್ರೆ ಅದು ಮನ. ಮನವು ಕಣ್ಣಿನಿಂದ ದೃಶ್ಯ ಆಗ್ಯದ, ಕಿವಿಯಲ್ಲಿ ಶಬ್ದ ಆಗ್ಯದ, ನಾಲಿಗೆಯಲ್ಲಿ ಅದೇನೋ ರುಚಿ ಆಗ್ಯದ, ಅದೇನೋ ಚರ್ಮದಲ್ಲಿ ಹಿಂಗೇನೇನೋ ಅವು ಸ್ಪರ್ಶಾದಿಗಳಂತ ನೀವೆಲ್ಲ ಹೇಳ್ತಿರಲ್ಲ ಅವನ್ನ. ಮನವೇ ಎಲ್ಲ ರೂಪ ಆಗೈತೆ. ಆ ಮನವು ಸಂಕಲ್ಪ ವಿಕಲ್ಪ ಗುಣದಿಂದ ಹೊಂದಿರೋದ್ರಿಂದ ನಾನು ನಿರ್ವಿಕಲ್ಪನು. ಮನವು ಸಂಕಲ್ಪಿ. ನಿರ್ವಿಕಲ್ಪನಾದ ನನ್ನ ಎದುರುಗಡೆ ನನ್ನಿಂದ ಹುಟ್ಟಿದಂತಹ ಮನವು, ಅದು ಆ ಮನಕ್ಕೆ ನಾನು ಸಾಕ್ಷಿ. ಏನಂತ ತಿಳ್ಕೊಂಡೆ ಈಗಲ್ಲೇ? ಆ ಮನಕ್ಕೆ ನಾನು ಸಾಕ್ಷಿ. ನಾನು ಸಾಕ್ಷಿಕನು ಎಂಬಂತಹ ಜ್ಞಾನ ನನಗೆ ಆತಲ್ಲ. ಏ ಗುರುವೇ, ಇದು ನಿನ್ನ ಕರುಣೆಯೋ. ಒಂದೇದೇನೋ ಸ್ಥೂಲ ದೇಹಾದಿಗಳು ನಾನಲ್ಲ, ನಾಮರೂಪಗಳು ನಾನಲ್ಲ ಅನ್ನೋದನ್ನು ತಿಳಿಸಿದಲ್ಲ, ಅದು ನಿನ್ನ ಮೊದಲ ಕರುಣೆ. ನಂತರ ನನ್ನ ಚಿತ್ತ ಪಟಲದಲ್ಲಿ ನಾನು ಏನಾಗಿ ನಿಂತಿದ್ದೆ ಅಂದ್ರೆ ಸೂಕ್ಷ್ಮ ದೇಹ ನಾನು ಅಂತ ತಿಳ್ಕೊಂಡಿದ್ದೆ. ಅದು ನನ್ನ ಎರಡನೇ, ಅದರಿಂದ ಬಿಡಿಸಿದ್ದು ನಿನ್ನ ಎರಡನೇ ಕರುಣೆ. ಕೆಲ ಶಾಸ್ತ್ರ ವಿಶಾರಣಾದಂತ ಹೇ ಪರಮಗುರುವೇ, ನಿನ್ನ ಕರುಣೆಯಿಂದ ನಾನು ಏನಾಗಿಬಿಟ್ಟೆ ಅಂದ್ರೆ ಅಸ್ಥಿ ಭಾತಿಯಲ್ಲಿ ನಾನು ನಿಂತುಕೊಂಡಿದ್ದೇನೆ ಹೊರತು ತೋರ್ಪ ಜಡ ದೃಶ್ಯ ದುಃಖಮಯವಾದ ನಾಮರೂಪಗಳು ನಾನಲ್ಲ. ತನು ಮನ ನೇತ್ರ ಮನವೆಂಬುವೆಲ್ಲವೂ ನನಗೆ ಸಾಕ್ಷಿಕನಾದ ಘಟಘಟನೆಂದೆ. ಅವರಿಗೆ ನಾನು ಕೇವಲ ಸಾಕ್ಷಿಕನಿದ್ದೇನೆ ಗುರುವೇ. ಮೂರನೇದು, ದೇಹಾದಿಗಳು ಲೋಹಕಾಂತವ ಹೊಂದಿ ಲೋಹದಂತೆ ಇರದೆ ಚಲಿಸುವಂತೆ ಊಹಿಸೆ ನಿನ್ನ ಸನ್ನಿಧಿಯಿಂದೆ ಚೇಷ್ಟಿಪಹ ಹದನು ಎಂದು ಸೂಚಿಸಲಾಗಿ. ಎಂತ ಚಂದ ದೃಷ್ಟಾಂತ ಕೊಟ್ಟ ನೋಡು, ಎಂತ ಚಂದ ಕೊಟ್ಟ. ಒಂದು ರೂಪಕ್ ಮಾಡ್ಯಾನಲ್ಲಿ, ಒಂದು ರೂಪಕ್ ಮಾಡ್ಯಾನಲ್ಲಿ. ಒಂದು ಕಡೆ ಏನ್ ಮಾಡ್ಯಾನಪ್ಪ ಅಂತಂದ್ರೆ ಅಯಸ್ಕಾಂತ ಒಂದಿಟ್ಟಾನ. ಆ ಅಯಸ್ಕಾಂತದ ದೂರದಲ್ಲೇ ಒಂದಿಷ್ಟು ಕಬ್ಬಿಣದ ಸಣ್ಣ ಗೋಳಿಗಳು, ಸಣ್ಣ ಸಣ್ಣ ಜ್ವಾಳದ ಕಾಳಿನಂತ ಕಬ್ಬಿಣದ ಬೂಂದಗಳನ್ನಿಟ್ಟಾನ, ಚೂರುಗಳನ್ನಿಟ್ಟಾನ. ಆ ಚೂರುಗಳು ಏನ್ ಮಾಡಕತ್ತೇವಪ್ಪ ಅಂತಂದ್ರೆ ಓಡಿ ಬಂದು ಕ್ಯಾಶೆ ಆ ಅಯಸ್ಕಾಂತಕ್ಕೆ ಹೊತ್ತಾಕತ್ತೇವ. ಮುಂದೆ ಆ ಚೂರುಗಳಿಗೆ ಇನ್ನಷ್ಟು ಚೂರು ಇಟ್ರ ಆ ಚೂರುಗಳು ಬಂದು ಆ ಗೋಳಿಗೆ ಹತ್ತಾಕತ್ತೇವ, ಕೆಬ್ಬನ ಚೂರಿಗೆ ಹತ್ತಾಕತ್ತೇವ. ವಾಸ್ತವವಾಗಿ ಕಬ್ಬಿಣದಲ್ಲಿ ಏನಾರ ಕಾಂತತ್ವ ಐತನ? ಇಲ್ಲ. ಆ ಕಬ್ಬಿಣದಲ್ಲಿ ಕಾಂತತ್ವ ಇಲ್ಲ, ಕಾಂತದ ಸಂಘ ಮಾಡ್ಯಾವ. ಆ ಕಾಂತದ ಸಂಘ ಮಾಡೋದ್ರಿಂದ ಮೊದಲು ಹತ್ತಿದಂತ ಕಬ್ಬಿಣ ತುಕಡಿಯಲ್ಲಿ ಹೇಗೆ ಕಾಂತತ್ವ ಬಂದು ಅನ್ಯ ತುಕಡಿಯನ್ನು ಎಳೆಯಕತ್ತೇತೋ, ಹಾಗೆ ಹೇ ಪರಮ ಗುರುವೇ, ಈ ಮೂರು ದೇಹಗಳ ಆಚೆ ಇರುವ ಹೇ ಪ್ರಜ್ಞಾತ್ಮ ರೂಪಣೆ, ಹೇ ಚೈತನ್ಯನೇ, ನೀನು ಕಾಂತಮಣಿಯಂತೆ, ನಾನು ಕಬ್ಬಿಣದಂತೆ. ನನ್ನ ದೇಹಾದಿಗಳೆಂಬ ಕಬ್ಬಿಣದ ರಜಗಳು ಚೈತನ್ಯ ರೂಪನಾದ ಕಾಂತಮಣಿಯಾದ ಹೇ ಪರಮಾತ್ಮನೇ ನಿನ್ನನ್ನು ಅಂಟಿರೋಣದರಿಂದ ನಿನ್ನ ಚೈತನ್ಯವು ನನ್ನಲ್ಲೇ ಹರಿದು ಬಂದಿದೆ. ಚಂದಿಲ್ಲ ದೃಷ್ಟಾಂತ, ಚಂದಿಲ್ಲ ತಮ್ಮ. ಆ ಚೈತನ್ಯಕ್ಕೆ ಹೊಂದಿದಂತ ಕಬ್ಬಿಣದ ತುಕಡಿಗಳು ತಾವು ಚೈತನ್ಯದಂತೆ ಹೇಗೆ ವರ್ತಿಸುತ್ತವೆಯೋ ಹಾಗೆ ಈ ದೇಹಾದಿಗಳು ಜಡಭೂತ ಸಂಘಗಳಿವು. ಈ ಜಡಭೂತವಾದ ಅಸ್ಥಿ ಮಾಂಸ ನಾಡಿ ತ್ವಚರೋಮದಿಂದ ಕೂಡಿದ ತೊಗಲಿನ ಕೈಚೀಲಿನಂತಿರುವಂತ ಈ ದೇಹ
ಕಾಂತ ರೂಪನಾದಂತ ಚೈತನ್ಯದ ಸಂಘ ಮಾಡಿರೋದ್ರಿಂದ ನಾಲಿಗೆ ನುಡಿಯಾಕತ್ತೈತಿ, ಕಣ್ಣು ನೋಡಾಕತ್ತೈತಿ, ಮೂಗ ವಾಸನೆ ತಗೊಳಕತ್ತೈತಿ, ಕೈ ಮಾತಾಡಕತ್ತೈತಿ. ಇವು ಎದ್ರ ಸಂಘದಿಂದ ಮಾಡ್ಯಾವು? ಚೈತನ್ಯದ ಸಂಘದಿಂದ. ಆ ಚೈತನ್ಯದ ಸಂಘದಿಂದ ನನ್ನ ಸ್ವದೇಹ ತಗೊಂಡದಿ. ಆ ಸ್ವದೇಹದ ಸಂಘದಿಂದ ಧರ್ಮ ಸಹಿತ ಧರ್ಮೀಯ ಅಭ್ಯಾಸಗಳೆಲ್ಲ ಓದಿರಲ್ಲ ನೀವೆಂದೆಲ್ಲ. ಕೇವಲ ಸಂಬಂಧ ಸಹಿತ ಸಂಬಂಧಿಗಳು, ಧರ್ಮ ಸಹಿತ ಧರ್ಮಿಗಳು, ಅನ್ಯತರವಾದಂತ ಅಭ್ಯಾಸಗಳು ಈ ದೇಹವನ್ನು ಹೊಂದಿಕೊಂಡು ನಡೆದಾವ. ಆ ಕಬ್ಬಿಣದ ರಜಕ್ಕೆ ಬೇರೆ ಕಬ್ಬಿಣದ ರಜೆ ಹೋಗಿ ಮುಟ್ತಿ ಅಂತಂದ್ರೆ ಆ ಕಬ್ಬಿಣದ ರಜೆಗಳು ಕಾಂತದಂತೆ ವರ್ತಿಸ್ತಾವ ನೋಡವು. ವರ್ತಿಸ್ತಾವ ನೋಡವು. ಹಾಗೆ ವಾಸ್ತವಿಕವಾಗಿ ದೇಹಾದಿಗಳು ಲೋಹ ಕಾಂತವ ಹೊಂದಿ ಲೋಹದಂತಿರದೇ ಕಾಂತಿಸುವಂತೆ. ಈ ದೇಹಾದಿಗಳು ಎದಕ್ಕೆ ಹೊಂದ್ಯಾವು? ಚೈತನ್ಯಕ್ಕೆ ಹೊಂದ್ಯಾವು. ಆ ಚೈತನ್ಯಕ್ಕೆ ಹೊಂದಿರೋದ್ರಿಂದ ಈ ದೇಹ ಏನ್ ಮಾಡಾಕತ್ತೈತಿ? ಡ್ಯಾನ್ಸ್ ಮಾಡಾಕತ್ತೈತಿ. ಇಲ್ಲಿ ನೋಡಿ, ಒಬ್ಬ ರೂಮ್ನಾಗ ಕೂತನು, ಕೈ ಮಾಡ್ತನು, ಕಣ್ಣು ಕಿಸು ಮಾಡ್ತಾನ. ಇಲ್ಲಿ ಆತಮ್ಮ ಎದಕ್ಕೆ ಅಂದ್ರೆ ದೇಹದೊಳಗೆ ಚೈತನ್ಯ ಐತೆ. ಆ ಚೈತನ್ಯವನ್ನು ಈ ದೇಹದಿಂದ ಬಿಡಿಸಿದ್ರೆ ಈ ದೇಹ ಹಿಂಗ್ ಮಾತಾಡ್ತದನ ಇದು? ಯಾಕ? ಕಾಂತದಿಂದ ಬಿಡುಗಡೆ ಆಗ್ತೈತಲ್ಲ. ಹೌದು. ಆ ಕಾಂತಕ್ಕೆ ಹೊಂದಿರೋಣದರಿಂದ ಈ ಒನ್ನೆ ದೇಹ ಇದು ಮಾತಾಡಕತ್ತಿ, ಈ ದೇಹ ಮಾತಾಡಿದ ಕೂಡಲೇ ರುದ್ರಾಪ್ಪನ ದೇಹ ಮಾತಾಡಕತ್ತಿ. ಆ ರುದ್ರಾಪ್ಪನ ಕೂಡ ಅನ್ಯ ದೇಹಗಳು ಮಾತಾಡಕತ್ತಿದ್ರು ನೋಡಿ. ರಾಜ್ಯ ತುಂಬ ಮಾತಾಡಕತ್ತ ಒಟ್ಟು ಈಗ ಅಂದ್ರೆ ಒಂದು ಕಾಂತಶಿಲೆಯೇ ಹೊಂದಿದಂತ ಒಂದು ದೇಹವು ಕೋಟಿ ದೇಹವನ್ನು ಚೇಷ್ಟಿಸದ ಹಾಗೆ ಈ ಲೋಕದ ವ್ಯವಹಾರ. ವಾಸ್ತವಿಕವಾಗಿ ದೇಹದಲ್ಲಿ ಕಾಂತತ್ವವಿಲ್ಲ. ಚೇತನ ಲಕ್ಷಣ ರಹಿತ್ವಂ ಚೇತನತ್ವ ಭಾಸತ್ವ ನೀವೆಲ್ಲ ಶಾಸ್ತ್ರ ಹೇಳ್ತಿರಲ್ಲ. ಚೇತನ ಲಕ್ಷಣ ರಹಿತ್ವಂ ಅಂದ್ರೆ ಕಾಂತತ್ವವು ರಹಿತ್ವಂ. ಎತ್ತ ಕಾಂತತೆ ತತ್ ಭಾಸತೆ. ತಾನೇ ಕಾಂತಮಣಿಯಂತೆ ಇದು ಕಾಣಕತ್ತೈತಿ. ವಾಸ್ತವಿಕವಾಗಿ ಇದರಲ್ಲಿ ಚೈತನ್ಯ ಇಲ್ಲ. ಅದ್ಯಾಂಗ್ರಿ ಅಂತ ಕೇಳಿದ್ರೆ ಈ ಕಂಬಾರ ಕುಲಿಮೆ ಒಳಗೆ ಕೆಬ್ಬಿನ ಹಾರಿ ಏನಿಟ್ಟಿರ್ತಾರೆ. ಆ ಬೆಂಕಿಯೊಳಗೆ ಏನ್ ಮಾಡ್ತಾರಪ್ಪ ಅಂದ್ರ ಆ ಹಾರಿಯ ತುದಿಯನ್ನು ಇಟ್ಟಿರ್ತಾರ. ಆ ಹಾರಿಯ ತುದಿ ಬೆಂಕಿ ಒಳಗಿರೋಣದರಿಂದ ಆ ಬೆಂಕಿಯ ಶಾಖದ ಗುಣ ಆ ಹಾರಿ ತುಂಬ ಬಂದು ಆ ಕಬ್ಬಿನ ಸುಡಾಕತ್ತೈತಿ. ಕೈಲಿ ಹಿಡಿ ಅಂತ ನಾವ್ ಏನಂತಾನಂದ್ರ ಕೆಬ್ಬಣ ಸುಡ್ತತಿ ಅಂತ. ಆ ಸುಡುವ ಗುಣ ಕೆಬ್ಬಣದಾಗ ಹೇಳ್ತೇನೆ. ಯಾರ ಗುಣ ಅದು? ಬೆಂಕಿಯ ಗುಣ. ಆ ಬೆಂಕಿ ಗುಣ ಎದ್ರಾಗ ಕಾಣಕತ್ತೈತಿ? ಈಗ ಕಬ್ಬಿಣದಲ್ಲಿ ಕಾಣಕತ್ತೈತಿ. ಹಂಗೆ ಕಾಂತ ಗುಣ ಇರೋದು ಚೈತನ್ಯದಲ್ಲಿ. ವಿಕಾರಾಭಾದಿತವಾದ ಅಸ್ಥಿ ಭಾತಿಯು ಅದು ಸ್ವಯಂ ವಯಸ್ಕಾಂತದು. ಅದರ ಸಂಪರ್ಕವನ್ನು ಹೊಂದಿದಂತ ಕಬ್ಬಿನ ರೂಪದ ಹಾರಿ ಈ ದೇಹ. ಅಲ್ಲಿ ಆ ಬೆಂಕಿಯಲ್ಲಿ ಆ ಮುಖ ಇರೋಣದ್ರಿಂದ ಹಿಂದೆ ಇದರದ್ದು ಹೆಂಗ ಸುಡುದಕ್ಕ ಗುಣ ಕಾಣಕತ್ತೈತೋ ಹಂಗ ದೇಹಾದಿಗಳು ಏನ್ ಮಾಡಕತ್ತೇವಪ್ಪ ಅಂದ್ರ ಆ ಕಾಂತಮಣಿಯ ಜೊತೆಗೆ ಕೂಡಿ ನಾಟಕ ಮಾಡಕತ್ತೇವ. ವಾಸ್ತವಿಕವಾಗಿ ದೇಹತ್ವದಲ್ಲಿ ಕಾಂತತ್ವ ಇಲ್ಲ ಎಂಬುದನ್ನು ಗುರುವೇ ನಿಮ್ಮ ಕರುಣದಳೆಯನ್ನು ನಾನು ಅರಿತೆ. ಪಳಕುಪಾದಿಯನ್ನು ಹೊಂದಿ ತದ್ರೂಪವೆಂಬವೋಲ್ ನೀನು ಅಖಿಳ ತತ್ವಮಯನಾಗಿ ಬೆಳಗಲು ಅಂತದು ನೈಜವಪ್ಪುದೇ ನಿರ್ಮಳನು ನೀನು ಎಂದು ಅನುಗ್ರಹಿಸಲು. ಈ ಗ್ಲಾಸ್ ಹೌಸ್ ಅಂತ ಮಾಡ್ತಾ ಇರ್ತಮ್ಮ. ಗ್ಲಾಸ್ ಹೌಸ್ ಅಂತ ಈಗ ವಿಜ್ಞಾನದೊಳಗೆ ಅವು 45 ಆಂಗಲ್ ಏನಪ್ಪ ಅಂದ್ರೆ ಒಂದು ಗ್ಲಾಸ್ಗಳನ್ನ ಹಿಂಗೊಂದು 45 ಆಂಗಲ್ ಹಿಂಗ ಜೋಡಿಸ್ಕೋತ ಬರ್ತಾನ ನಾವು ಗಾಡಿ. ನಟ್ ನಡು ಹೋಗಿ ನೀ ಯಾರ ಒಬ್ರು ನಿಂತು ಬಿಟ್ರಿ ಅಂದ್ರ ನೀವು ಎಷ್ಟು ಗ್ಲಾಸ್ ಅದಾವ ಅಷ್ಟು ಮಂದಿ ಕಾಣ್ತೀರಿ ಅಲ್ಲಿ. ನೀವು ಎಲ್ಲಾರ ನೀವು ನೋಡಿದ್ರ ಅರ್ಥ ಆಕತಿ, ನೋಡ್ಲಿಲ್ಲ ಅಂದ್ರೆ ನೆನಪಿಟ್ಕೊಂಡು ಮುಂದೆ ನೋಡ್ರಿ. ಇಂಥವ್ರ ರಗಡದಾವ ಭೂಮಿ ಮೇಲೆ. ಸೈನ್ಸ್ ಎಕ್ಸಿಬಿಷನ್ ಮಾಡಿರ್ತಾರೆ. ಖಾಲಿ ಮಾಡಿರ್ತಾರೆ ನೋಡ್ತಮ್ಮ. ಅಷ್ಟು ಮಂದಿ ಇದಾರಣ ಇಲ್ಲಿ ತಮ್ಮ? ಅಲ್ಲಿ ಇಲ್ಲ
ಇಲ್ಲೇ ನಮ್ಮ ಮಂಟೂರ್ ಅಂತ ಒಂದು ಊರತ್ತಮ್ಮ, ಪುಣ್ಯಾತ್ಮರು ಒಬ್ರು ಮಾಡ್ಯಾರ. ಆ ಒಂದು ಗ್ಲಾಸ್ ಹೌಸ್ ಮಾಡಿ ನಾಟ್ ನಡು ಸಿದ್ಧಾರೂಢಪ್ಪನ ಮೂರ್ತಿ ಇಟ್ಟಾರ. ನೀವು ದರ್ಶನಕ್ಕೆ ಹೋಗಿದ್ರೆ ಅಂದ್ರೆ ನೀವು ಮತ್ತು ಸಿದ್ಧಾರೂಢಪ್ಪ ಕೂಡಿ ಇಡೀ ನವಖಂಡ ಪೃಥ್ವಿಯೊಳಗೆ ಪೂರ ಕಾಣ್ತೀರಿ. ಹಂಗ ಮಾಡ್ಯಾರಿಲ್ಲ ನಮ್ಮ ಊರ್ ಸಮೇತ. ಇಲ್ಲಿ ಮಂಟೂರ್ ಅಂತ ಒಂದು ಊರತಿ. ಇಲ್ಲಿ ಆ ಮಂಟೂರು ಊರ ಸಿದ್ಧಾರ್ಥ ಮಠ ಐತಿ. ಸಿದ್ಧಾರೂಢ ಮಠದಾಗ ಸದಾನಂದ ಶಿವಗಳು ಅಂತದ ಪುಣ್ಯಾತ್ಮರು ಅವ್ರು ಮಾಡ್ಯಾರಿಲ್ಲ. ಮುಂದೆ ನಾವು ಜಂತರ್ ಮಂತರದಲ್ಲಿ ದೆಹಲಿಯಲ್ಲಿ ಅಲ್ಲೇ ಇಲ್ಲೇ ನೋಡಿದ್ ನಾವು. ಇದು ಗ್ರಂಥದಾಗ ಇಲ್ಲ, ನೀವು ಸ್ವಂತ ಕಟ್ಟಿ ಹೇಳ್ತಾನೆ ದೃಷ್ಟಾಂತ ಇದನ್ನ. ಒಂದೇ ವಸ್ತು ವಕ್ರೀಭವನ ಕ್ರಿಯೆಯಿಂದ ಕೋಟಿಯಾಗಿ ತೋರಿದ ಹಾಗೆ ಅವ್ನು ಏನ್ ದೃಷ್ಟಾಂತ ಕೊಟ್ಟಾನಂದ್ರೆ, ಒಂದು ರತ್ನದ ದರ, ಒಂದು ಸ್ಫಟಿಕದ ದರ, ಒಂದು ಹಳ್ಳವನ್ನ ಗುಲಾಬಿ ಹೂವಿನ ಮಗದಾಗ ಇಟ್ಟಾವ. ಅಲ್ಲಿ ದೃಷ್ಟಾಂತ ಮಾಡ್ಯಾನ ನಾವು. ಅಲ್ಲಿ ಪೊಳಕೋಪ ಅದು ಏನೊಂದಿ. ಹೌದು, ವಾಸ್ತವಿಕವಾಗಿ ಸ್ಫಟಿಕ ಮಣಿ ಹೆಂಗತಿ ಅಂತಂದ್ರೆ ಅದಕ್ಕೆ ಬಣ್ಣ ಅನ್ನೋದ ಇಲ್ಲ. ಹೌದು, ಆ ಸ್ಫಟಿಕ ಮಣಿ ಮಗ್ಗಲ್ದಾಗ ಇಟ್ಟಂತ ಗುಲಾಬಿ ಹೂವಿನ ಬಣ್ಣ ಸ್ಫಟಿಕ ಮನೆಯೊಳಗೆ ಬಿದ್ದು ಸ್ಫಟಿಕ ಹೆಂಗ್ ಕಾಣಕತ್ತಿತ್ತ, ಕೆಂಪು ಕಾಣಕತ್ತೈತಿ ನೋಡ್ರಿ. ಹೌದು, ಆ ಕೆಂಪತ್ತೊಂದು ಏನ್ರ ಐತೆನ ಅದ್ರಾಗ ಸ್ಫಟಿಕದಾಗ ಐತೆನ? ಅದು ಇಲ್ಲಪ್ಪ. ಆ ಪಕ್ಕದಲ್ಲಿರುವ ಗುಲಾಬಿಯ ಬಣ್ಣ ಸ್ಫಟಿಕದಲ್ಲಿ ತೋರಿದ ಹಾಗೆ. ಹೌದು, ಆ ಚೈತನ್ಯವು ಈ ದೇಹದಲ್ಲಿ ತೋರಿತು ನೋಡ್ತಮ್ಮ. ಈ ದೇಹದಲ್ಲಿ ವಾಸ್ತವಿಕವಾಗಿ ಇದಕ್ಕೆ ಏನೋ ಇಲ್ಲ. ಇದಕ್ಕೆ ಹೌದು, ಕೈ ಕೊಡುತ್ತೋದು ಮಾಡಕತ್ತೈತಿ, ಕಾಲು ನಡೆಯುವುದು ಬಿಡುದು ಮಾಡಕತ್ತೈತಿ, ಗುರುದ್ವಾರಾದಿಗಳು ಕೆಟ್ಟ ಮನವನ್ನ ಬಿಡಾಕತ್ಯಾವ, ಬಾಯಿ ಉಣ್ಣಾಕತ್ತೈತಿ, ಮೂಗ ವಾಸನೆ ತಗೊಳಕತ್ತೈತಿ, ಕಿವಿ ಕೇಳಾಕತ್ತೈತಮ್ಮ. ಎದರ ಪುಣ್ಯಪ್ಪ ಇದು? ಚೈತನ್ಯ, ಗುರುವಿನ ಕೃಪೆ. ಗುರು ಕೃಪೆ. ಗುರುವೇ ನಾನು ಏನು ನೀನು ಮಾಡಿದ ಉಪಕಾರವನ್ನು ನಾನು ಏನಂತ ಹೇಳಿ ಗುರುವೇ? ಹೌದು ಹೌದು, ನಾನು ಸುಖಿಯಾಗಿದ್ದೆ ಮಡದಿ ಮಕ್ಕಳೊಂದಿಗೆ, ಆದ್ರೆ ಅದು ಅನಿತ್ಯ ಸುಖ. ಹೌದು, ಆ ಅನಿತ್ಯ ಸುಖವನ್ನು ದೇಹಾದಿ ಬಾಧೆಯನ್ನು ತೆಗೆದು ಕಾಂತಮನೆ ದೃಷ್ಟಾಂತವನ್ನು ಕೊಟ್ಟು ಅವುಗಳನ್ನು ತೆಗೆದು ನಾನು ಕೇವಲ ಚೈತನ್ಯ ರೂಪನು ಅನ್ನುವಂಥ ಆಭಾದಿತ ಸುಖ, ಪೂರ್ಣ ಪದ ಆನಂದ ರೂಪನು ನಿತ್ಯ ಸುಖಿಯಾದೇ. ಪ್ರಾಣದೊಳಗೆ ಪ್ರಾಣಪದವಾಗಿ ತನಗೆ ಓಣೆಯದ ಇನಿತಿಲ್ಲದೆ ಅಪರೋಕ್ಷ ತಾಣವೆನಿಪ ಶಂಭುಲಿಂಗವ ಕೂಡಿ ಜಾಣನು ಆಗೆಂದು ಬೋಧಿಸಲಾಗಿ. ಜಾಣನಾಗೆಂದು ಬೋಧಿಸಲಾಗಿ, ಪ್ರಾಣಕ್ಕೆ ಪ್ರಾಣ ಪದವಾಗಿ. ಎಷ್ಟು ಚಂದ ರೂಪಕೈತಿ ನೋಡಪ್ಪ. ಈಗ ಬಾಳ ದಿವಸ ಹುಟ್ಟಿದ ಮಕ್ಕಳನ್ನ ತೊಡೆ ಮೇಲೆ ಇಟ್ಟುಕೊಂಡು ತಾಯಿ ಅಂತಾಯಪ್ಪ ನೀ ನನ್ನ ಪ್ರಾಣ ಅನ್ನೋದಿಲ್ಲ. ಇಂದು ಒಂದ್ ದಿವಸ ಏನಾದ್ರೂ ಒಂದು ವಿಶೇಷವಾದ ವಸ್ತು ಸಿಕ್ತಂದ್ರೆ ಅದು ನಿಮ್ಮ ಬಹಿರ್ಪ್ರಾಣವಾಗಿ ನಿಂದಿರ್ತತಿಲ್ಲ. ಹಾಗೆ ಪ್ರಾಣಕ್ಕೆ ಪ್ರಾಣ ಫಲವಾಗಿ ಈ ದೇಹಾದಿ ಪದಾರ್ಥಗಳು ಪ್ರಾಣವೇವ. ದೃಷ್ಟಾಂತ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಗ್ರಹಣಲ್ಲ. ಯಾವ್ದು ಬೇಡ ಆಗೈತಪ್ಪ, ಯಾವ್ದು ಬೇಡ ಆಗೈತಪ್ಪ? ಏನ್ ನನಗ್ ಕಾಲ ಬೇಡ ಆಗೈತೆ, ನನಗ್ ಕೈ ಬೇಡ ಆಗೈತೆ, ನನ್ನ ಹೊಟ್ಟೆ ಬೇಡ ಆಗೈತೆ, ನನಗೇನ್ ಸಂಸಾರ ಬೇಡ ಆಗೈತೆ, ನನಗೆ ದೇಶ ಬೇಡ ಆಗೈತೆ, ಎಲ್ಲ ಬೇಕೋ ಬೇಡೋ ತಮ್ಮನಿಗೂ ಬೇಕು. ಏನ್ ತತ್ವಮಸಿ ಪೈಪಟ್ ಮಾಡಿದಂತ ತಿಳ್ಕೊಂಡು ಬಿಟ್ಟು ಬಿಡ್ಲೋ ಎಲ್ಲಾನು? ಆಯ್ತಮ್ಮ, ಇನ್ನು 15 ನಿಮಿಷಕ್ಕೆ ಊಟ ಬೇಕಲ್ಲ. ನಿಂಬೆ ಹೋಳ, ತುಪ್ಪ, ಬಾಸುಮತಿ ಅನ್ನ, ಮಜ್ಜಿಗೆ ಸಾರ ಬೇಡ ತಮ್ಮ? ಏನ್ ಮಾಡಿ ಕಲಿಸಿ ಕಡ್ಲಿ ಪುಡಿ ಕಲಿಸಿ ಕಳಿಸಿ ಏನಿಲ್ಲ. ಇದು ಪ್ರಾಣ, ಇದು ಪ್ರಾಣ. ಹೌದಿಲ್ಲ? ಇದು ರುಚಿಯಾಗಿ ಹತ್ತತಿ ಅಂತ ಅಂದ್ರೆ ನಿನ್ನ ನಾಲಿಗೆ ಮೇಲೆ ಬಾಸುಮತಿ ಅಕ್ಕಿ, ಆಕಳ ತುಪ್ಪ, ಮಾವಿನ ಹುಳ ಕಲಿಸಿ ಉಣ್ಣುವಾಗ ರುಚಿ ಹತ್ತತ್ತಲ್ತಮ್ಮ. ಇದು ಪ್ರಾಣ. ಆದ್ರೆ ಇದು ಯಾಕೆ ರುಚಿ ಇಟ್ಟಂದ್ರ ಪ್ರಾಣಕ್ಕೆ ಪ್ರಾಣ ಐತೆ ಒಳಗೊಂದ. ಪ್ರಾಣಕ್ಕೆ ಪ್ರಾಣ ಪದವಾಗಿ ಇದು ಬಹಿರ್ ಪ್ರಾಣದು. ಒಳಗೊಂದು ಪ್ರಾಣ ಅತಿ ಅಂತ ಹೇಳಿ ಈ ನಾಲಿಗೆ ಮೇಲೆ ತುತ್ತಿಟ್ರ ರುಚಿ ಹತ್ತಕತ್ತೈತಿ. ಹೆಣದ ಮೇಲೆ ಇಡು ನೋಡುನು, ಹೆಣದ ಬಾಯಾಗ ಹಾಕ್ರಿ. ಚೈತನ್ಯ ಇಲ್ಲ, ಹತ್ತತನ ಇಲ್ಲ. ಯಾಕೆ ಹತ್ತಲಿಲ್ಲ? ಪ್ರಾಣಕ್ಕೆ ಪ್ರಾಣ ಇಲ್ಲ ಅಲ್ಲಿ. ಹೌದು, ಹೌದಿಲ್ಲ? ಹೌದು.
ಈ ಹೊರಗಿನ ಪ್ರಾಣ ಹೋಗುದು ಬರೋದು ಮಾಡ್ತಿದ್ದ, ಆದ್ರೆ ಪ್ರಾಣಕ್ಕಿರುವಂತ ಪ್ರಾಣ ತನ್ನ ಊನೇ ಏನಿತ್ತಿಲ್ಲ ನೋಡ, ಅಲ್ಲಿ ಮುಂದೆ ಬರ್ದಾನ ನೋಡ. ಆ ಪ್ರಾಣಕ್ಕಿರುವಂತಹ ಪ್ರಾಣ ಅದು ಕೇವಲ ಚೈತನ್ಯಕ್ಕೆ, ಅದಕ್ಕೆ ಹೋಗುವಿಕೆ ಬರುವಿಕೆ ಇಲ್ಲದಕ್ಕೆ. ಅದಕ್ಕೆ ಅದು ಬಾಲಕ ಅಲ್ಲ, ಅದು ಸ್ತ್ರೀ, ಅದು ಮರವಲ್ಲ, ಅದು ಕಲ್ಲಲ್ಲ, ಅದು ಮಣ್ಣಲ್ಲ, ಅದು ನದಿ ಅಲ್ಲ, ಅದು ನದವಲ್ಲ, ಅದು ಕೇವಲ ಎಂಬು. ಅದು ಪುರುಷನಲ್ಲ, ಅದು ಸ್ತ್ರೀ ಅಂತೆ ಅಲ್ಲ, ಅದು ಉಂಡಿಲ್ಲ, ಅದು ಹಸಿದಿಲ್ಲ, ಅದು ಹೋಗಿಲ್ಲ, ಅದು ಬಂದಿಲ್ಲ, ಆದ್ರೆ ಎಲ್ಲದಕ್ಕೂ ಪ್ರಾಣಕ್ಕೆ ಪ್ರಾಣ ಪದವಾಗಿದ್ದಾడు. ಅಲ್ಲುಂಟು ಇಲ್ಲಿಲ್ಲ ಎನ್ನದೆ ಕಾಲತ್ರಯದೆ ಎಲ್ಲೆಲ್ಲೂ ಪರಿಪೂರ್ಣವಾಗಿ ತುಂಬಿರುವುದು. ಅದು ಬಲ್ಲವರ ಹೃದಯಗಳ ಉಲ್ಲಾಸವಾಗಿರುತ್ತ ಸಲ್ಲಲಿನ ಗುರುರಂಗನಾಗಿ ರಾಜಿಪುದೋ. ಹೆಂಗ್ ಬರ್ತಾರೆ ನೋಡೋರು. ಅಂದ್ರೆ ಪ್ರಾಣಕ್ಕೆ ಪ್ರಾಣ ಪದವಾದಂತಹ ಆ ಮಹಾಪ್ರಾಣವೇ ಅದು ಕೇವಲ ಸದ್ರೂಪವೇ, ಅದು ಕೇವಲ ಭಾತಿ ರೂಪವೇ, ಕೇವಲ ಅಸ್ಥಿ ರೂಪವೇ, ಅದು ಎಲೆ ಚೈತನ್ಯ ರೂಪವೇ, ಎಲೆ ಪೂರ್ಣ ರೂಪವೇ, ಎಲೆ ಆನಂದ ರೂಪವೇ, ಅದು ನಿನ್ನ ಸ್ವರೂಪ. ಉಳಿದದ್ದು ಬರೀ ಕುರೂಪ. ಇವು ಒಂದ್ ದಿವ್ಸ ಚಂದ ಕಾಣ್ತಾವ, ಒಂದ್ ದಿವ್ಸ ಇವು ಹೆಂಗೋ ಕಾಣ್ತಾವ, ಒಂದ್ ದಿವ್ಸ ಹಂಗೊಂದನ್ನಾಗಿ ಹಿಂಗೊಂದಿನ ಆಗಿ, ಒಂದಿನ ಅವ್ರ ಕಡೆ ಎಣಿಸ್ಕೊಂಡು ಒಂದಿನ ಇವ್ರ ಕಡೆ ಬೇಯಿಸ್ಕೊಂಡು, ಇವು ಒಂದಿನ ಏನಕ್ಕಾವು ಅಂದ್ರ ಮಣ್ಣಿನೊಳಗ ಮಣ್ಣಾಗ್ತಾವ. ಆದ್ರೆ ಹೋಗುವಿಕೆ ಬರುವಿಕೆ ಹುಟ್ಟುವಿಕೆ ಸಾಯುವಿಕೆ ಇಲ್ಲದೆ ಕೇವಲ ಇರುವಿಕೆ ಮಾತ್ರ ನಾನು. ಆ ನಾನುವೇ ನೀನು ಎಂದು ತಿಳಿದು ಜಾನನಾಗೆಂದು ಬೋಧಿಸಲಾಗಿ ಕೋಣಾಗಿ ಬದುಕಬೇಡ ಲೋಕದೊಳಗೆ. ಕೋಣವಾಗಿ ಬದುಕ್ತಿದ್ದೆ ಅಂದ್ರೆ ಮನುಷ್ಯ ಜನ್ಮ ನಿನಗೆ ಕೊಡ್ತಿದ್ದಿಲ್ಲ ನಾನು. ನಿನಗೆ ಮನುಷ್ಯ ಜನ್ಮ ಕೊಟ್ಟ ಉದ್ದೇಶವೇ ಜಾನನಾಗೆಂದು ಬೋಧಿಸಲಾಗಿ. ನೀನು ಜಾನನಾಗಿ ಬದುಕು ಅಂತ ಮನುಷ್ಯ ಜನ್ಮ ಕೊಟ್ಟೇನೆ ಹೊರತು ಊಟ ಮಾಡೋದು, ಹರೇಕ್ ಬರುದು, ಹೆಣ್ಣು ಗಂಡಿನ ಕೂಡ ಗಂಡು ಹೆಣ್ಣಿನ ಕೂಡ ಓಡಿ ಹೋಗುದು, ಅಲ್ಲೊಂದು ಎರಡು ಕೂಸು ಹುಟ್ಟುದು, ಅವತರ ಸಲುವಾಗಿ ಮುಕುಳಿ ತೊಳೆಯೋದು, ನಾಳೆ ಅವತರ ಕೈಲಿ ಮಸಡಿಲಿ ಬಡಿಸ್ಕೊಳ್ಳೋದು, ಅನಾಥಾಶ್ರಮ ಬಿದ್ದು ಸತ್ತು ಹೋಗುದು ಮಾಡಕ್ ಕೊಡ್ಸೀನಿ. ನೀನು ಇದಕ್ಕೆ ಹುಡ್ತೀನಿ ಇಲ್ಲಪ್ಪ, ನಿನ್ನ ಹುಟ್ಟಿಸಿದ್ದು ಜಾನನಾಗೆಂದು. ಹೆಂಗಪ್ಪ? ಜಾನನಾಗೆಂದು. ಹೌದು. ನೀರಿನೊಳಗ ಮೀನು ಆವಿಷ ತುಂಬ ಬದುಕಿದ್ರು ನೀರು ಕೆಡುತ್ತೆ. ನೀರಿನೊಳಗೆ ಮೀನು ಅದಾವಿಲ್ಲ? ಹೌದಪ್ಪ. ಮೀನಿದ್ದ ನೀರು ಕೆಟ್ಟತಾನೆ ಎಂದಾರ ಲೋಕದಾಗ? ಇಲ್ಲ. ನೀರಾಗ ಅದಾವಿಲ್ಲೋ? ಆಯ್ದಪ್ಪ. ಮಲಮೂತ್ರ ಮಾಡ್ಯಾವಿಲ್ಲೋ? ಮಾಡ್ಯಾವಪ್ಪ. ಉಂಡು ತಿನ್ನೋದು ಮಾಡ್ಯಾವಿಲ್ಲೋ? ಮಾಡ್ಯಾವಪ್ಪ. ಮಕ್ಕಳ ಮರಿ ಹಡ್ದಾವಿಲ್ಲೋ? ಹಡ್ದಾವಪ್ಪ. ಮಕ್ಕಳ ಮರಿ ಹಡದತಿ ನೀರು ಕೆಟ್ಟಿಲ್ಲ. ಹೌದು. ಮಲಮೂತ್ರ ಬಿಟ್ಟತಿ ನೀರು ಕೆಟ್ಟಿಲ್ಲ. ಹೌದು. ಸಂಸಾರ ಮಾಡಿದ್ರು ಕೂಡ ಆ ಜಾನ ಮೀನು ಆ ನೀರು ಕೆಡದ ಹಾಗೆ ಆ ನೀರಿನ ತುಂಬ ಅಡ್ಡಾಡೈತಿ. ರಸ್ತಾ ಮಾಡಿಲ್ಲ, ಎಣ್ಣೆ ಮಾಡಿಲ್ಲ, ಪ್ಲಾಟ್ ಮಾಡಿಲ್ಲ, ಕೋರ್ಟಿಗೆ ಹೋಗಿಲ್ಲ. ಆ ನೀರಿನ ತುಂಬ ಅಡ್ಡಾಡೈತಿ. ಹೌದಪ್ಪ. ಎಲ್ಲಾರ ಹೆಜ್ಜೆ ಮುಡ್ಸೈತೆ ಅಂತಮ್ಮ? ಅದು ಮುಡ್ಸಿಲ್ಲಪ್ಪ. ಹೆಸರದ ಹಾಕ್ಸೈತಂತಮ್ಮ ಗದ್ದಿಗೆ ಮೇಲೆ? ಇಲ್ಲ. ಮೂರ್ತಿ ಮಾಡಿ ಸಿಕ್ತತನ ಕತ್ರ್ಯಾಗ? ಇಲ್ಲಪ್ಪ. ಬದುಕೈತಿಲ್ಲೋ? ಬದುಕೈತಪ್ಪ. ಆವಿಷ್ಯ ಪರ್ಯಂತರ ನೀರಿನಲ್ಲಿ ಈಜಾಡುವ ಮೀನು ನೀರಿನಲ್ಲಿಯೇ ಬದುಕಿದ್ರು ನೀರನ್ನು ಕೆಡಿಸಲಾರದೆ ತಾನು ಆನಂದವಾಗಿ ಹೆಂಗ ಬದುಕೆ ಹೋತೋ ಹಂಗ ಈಶ್ವರನ ಪ್ರಪಂಚದು. ಸುಮ್ಮನೆ ಬದುಕ. ನೋಡು ಗಿಡಗಳನ್ನು ನೋಡು, ಬನವಾಸಿ ನೋಡು, ತುಂಬಿದ ಕೆರೆಗಳನ್ನು ನೋಡು, ಆನಂದ ಪಡು. ದೊಡ್ಡ ದೊಡ್ಡ ಮನೆಗಳನ್ನು ನೋಡು, ಸಾಧ್ಯವಾದ್ರೆ ಕಟ್ಟು, ಬೇಕಾದ್ರೆ ಹೆಂಡತಿ ಮಾಡ್ಕೋ, ಬೇಡ ಆದ್ರೆ ಬಿಟ್ಕೋ, ಮಕ್ಕಳ ಹುಟ್ಟಿದ್ರೆ ಹುಟ್ಲಿ, ಹುಟ್ಟಿದ್ರೆ ಬಿಡ್ಲಿ, ಅವ್ರು ಏನು ಅಂತ ಉದ್ಧಾರ ಆದ್ರೆ ಆಗಲಿ, ಆಗಿದ್ರೆ ನಿನಗೆ ಏನು ಮಾಡೋದು? ನೀನು ಬರೀ ನೋಟಕ. ಯು ಆರ್ ಸಿಯರ್ ಓನ್ಲಿ, ಯು ಆರ್ ನಾಟ್ ಎ ಆಕ್ಟರ್. ನೀನು ಕೂಟ. ಜಸ್ಟ್ ಯು ಸಿ. ಏನಪ್ಪ ಲೋಕದಲ್ಲಿ ಹೇಳುವುದಿಲ್ಲ? ಜಸ್ಟ್ ಯು ಸಿ ಅಂಡ್ ಪಾಸ್ ಅವೇ. ನೋಡ್ಕೋತ ಹೋಗಿಬಿಡ. ಹೆಂಗಿರುತ್ತೆ ನಿಮಗೆ? ಹಂಗಲ್ಲ, ಬರಿಸ್ಕೋತ ಹೋಗವ್ರು ನೀವು ನಿಮ್ಮ ಹೆಸರಲ್ಲಿ. ಅವ್ರನ್ನ ನಿಜಗುಂಡ್ರಿ ಏನ್ ಹೇಳಕತ್ತಾರೆ? ನೋಡ್ಕೋತ ಹೋಗಿಬಿಡು. ಏನ್ ಮಾಡೋದು ತಗೊಂಡೆ? ನೋಡ್ಕೋತ ಹೋಗತ್ತ ಅವರು. ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗೋಣ ಅಂತ ನೀವು
ಜಾನನಾಗೆಂದು ಈ ತೆರನಾಗಿ ಧ್ಯಾನನಾಗಿ ಎಂದ ನೀ ನಿಂತ್ಯೋ ಅಂದು ಲೋಕದ ಬಾಧೆ ನನಗೆ ಹಾಕತ್ತಂತಮ್ಮ ಇನ್ನು ಆಗಲ್ಲ ಆಗಲ್ಲ. ಯಾಕೆ ಧ್ಯಾನನಾಗಿ ನಿಂತಿ ನೀನು? ಹೌದು ಆಯ್ತಮ್ಮ. ಹೌದು ಹೌದು. ಯಾವಾಗ ನೀನು ನಿತ್ಯಾನಿತ್ಯ ವಸ್ತುವಿನ ವಿವೇಕದಿಂದ ಆ ಲೋಕದಲ್ಲಿ ಜಾಣನಾಗಿ ನಿಂತ್ಯೋ, ಕೃಷ್ಣನ ಮಕ್ಕಳು, ಕೃಷ್ಣನ ಹೆಂಡ್ರು, ಕೃಷ್ಣ ಕಟ್ಟಿದ ನಗರ, ಕೃಷ್ಣನ ಗುರುಗಳು, ಕೃಷ್ಣನ ಮಾವ, ಕೃಷ್ಣ ನಂಬಿದ ಪಾಂಡವರು, ಕೌರವರು ರುಂಡ ಕಡಿದುಕೊಂಡು ಬಿಟ್ಟಿದ್ದಾಗ ಕೃಷ್ಣ ಜಾನನಾದ. ಅರ್ಥಮ್ಮ? ಪಟ್ಟದ ರಸಿಯರೆಲ್ಲ ಪಟ್ಟು ಬಿಡಲಾದ ಹಾಗೆ, ಹುಟ್ಟಿದ ಮಕ್ಕಳೆಲ್ಲ ಹೆಡಕ ಹಾರಿಸಿದ ಹಾಗೆ, ಕಟ್ಟಿದಂತ ಅರಮನೆ ನದಿಯಲ್ಲಿ ಮುಳುಗೋ ಹಾಗೆ, ಎಲ್ಲ ಬಂಧು ಬಳಗ ಎಲ್ಲ ಕುಡಿದ ಒಬ್ಬರೊಬ್ಬರು ಬಡದಾಡಿ ಸಾಯಿರು. ಕೃಷ್ಣ ಅಂತಾನೆ, ಕೃಷ್ಣ ಅಂತಾನೆ, ಯದಾತಿ ಮೋಹ ಕಲಿಯಂಬುದ್ಧರು. ಪಟ್ಟದರ್ಶಿಯವರನ್ನ ಯಾರೋ ಎಳ್ಕೊಂಡೇನು, ಉಳಿದ ಮಡದಿ ಸಖಿಯರೆಲ್ಲ ಯಾರು ಕೂಡ ಹೋದ್ರು. ಕೃಷ್ಣನ ಹೊಟ್ಟಾಗಿ ಹುಟ್ಟಿದ ಮಕ್ಕಳು ಶರೆ ಕುಡಿದು ಕೋಡಿ ಬಡಲಾಡಿದರು. ಹೊತ್ತು ಧ್ವಜಗಳಿಂದ ಕೂಡಿದಂಥ ಅರಮನೆ ಮೆಲ್ಲದ ನೀರಿನಿಂದ ಮುಣಗಾಕತ್ತವೆ. ಕೃಷ್ಣ ಪ್ರೀತಿಯಿಂದ ಕಟ್ಟಿದ ಸುವರ್ಣದ ಬಾಗಿಲುಗಳು ನೆರೆಯ ಹೊಡೆತಕ್ಕೆ ನಪ್ಪತ್ತು ಬೀಳಕತ್ಯಾವ. ರಜನಾಶಿಗಳು ಬೊಬ್ಬಿಡಕತ್ಯಾರೆ. ಕಾಲ ಬಿರುಗಾಳಿ ಬೀಸಿ ರಕ್ತದ ವಾಸನೆ ದಾಂಗುಡಿ ಇರ್ತದೆ. ಕೃಷ್ಣ ಅಂತಾನೆ, ಕಾಲಾಯ ತಸ್ಮೈ ನಮಃ. ಏನಂತಾನೆ? ಕಾಲಾಯ ತಸ್ಮೈ ನಮಃ. ಜಸ್ಟ್ ಐ ಆಮ್ ಎ ಸಿಎಸ್. ನನಗೆ ಹೇಳಿದ್ದೇನದು? ಜಸ್ಟ್ ಐ ಆಮ್ ಎ ಸಿಆರ್. ಮನ್ಕೊಳ್ಳೋ ಮುಂದೆ ಏನು ಅನ್ಬೇಕು ಈಗ? ಸುಮ್ಮನೆ ಜಸ್ಟ್ ಐ ಆಮ್ ಎ ಸಿ. ಅನ್ನ ಹಾಕ್ಲಿಲ್ಲ, ಜಸ್ಟ್ ಐ ಆಮ್ ಎ ಸಿಆರ್. ಹಾಕಿಲ್ಲ ಬಿಡಲಾಡುವಂಗಿಲ್ಲ. ಏನಪ್ಪ ಕೊನೆ ಮಾತಿ ಇವತ್ತ ಜಾನನಾಗಿ. ನಾಳೆಯಿಂದ ಬದುಕು ಹೆಂಗಪ್ಪ? ಜಾನನಾಗಿರೋದು. ಹೌದಿಲ್ಲ? ಹೌದಿಲ್ಲ? ಜಾನನಾಗಿರೋದು. ಎಷ್ಟು ನೋಡು, ಜಾನ ಮನುಷ್ಯ ಹೆಂಗ್ ಬದುಕ್ತಾನ ನೋಡು. ಉದಾಹರಣೆ ಏನು? ನೀರಿನಲ್ಲಿ ಈಜುವ ಮೀನಿನಂತೆ. ದಾರಿಲ್ಲ, ಊರಿಲ್ಲ, ಪಿನ್ ಕೋಡ್ ಇಲ್ಲ, ಮೊಬೈಲ್ ನಂಬರ್ ಇಲ್ಲ, ಪ್ಲಾಟ್ ಕಟ್ಕೊಂಡಿಲ್ಲ, RCC ಹಾಕಿಲ್ಲ, ಆರಾಮದ. ಆರಾಮಿಲ್ಲ? ಆರಾಮದ ಇಲ್ಲ ಮತ್ತೆ? ಏನ್ರ LIC ಅದು ಮಾಡ್ಯಾವಣ? ಏನು LIC ಇಲ್ಲ, ಏನು KGI ಇಲ್ಲ, GPS ಇಲ್ಲ, ಏನೇ ಇಲ್ಲ, ಲ್ಯಾಂಡ್ ಇಲ್ಲ, ಆರಾಮ್. ಹೌದು. ಯಾಕೆ? ಅದು ಧ್ಯಾನ, ಅವು ಧ್ಯಾನ ಅದಾವ. ಜಾನನಾಗೆಂದು ಹೇ ಗುರುವೇ ನಿಮ್ಮಯ ಕರುಣ ದೊರೆಯನ್ನ ತತ್ವದಿರವನರಿತು ನಾನು ಜಾನನಾದೆ. ಏನನ್ನೋದಿನ್ನ ಏನು ಜಾನನಾದೆ. ಹೆಂಗೆ? ಬಾತ್ರೂಮ್ ಎಲ್ಲ ಹೊಚ್ಚೊಳಗ ಏನೇನೋ ಹೊಲಸಿರ್ತಾವ, ಸುಮ್ಮನೆ ಹವಾಯಿ ಹಾಕೊಂಡೆ ಮೆಲ್ಲಕ್ಕೆ ಹೋಗಿ ಅಲ್ಲಿ ಯಾರು ಖಾಲಿ ಹೊಲಸತ್ತಾರ. ನಿಮ್ ಕೆಲಸ ಮುಗಿಸ್ಕೊಂಡು ಹೊರಗೆ ಬರೋದು ಕಲ್ಕೋಬೇಕು. ಏನಪ್ಪ ಅಲ್ಲಿ ಎಲ್ಲೋ ಒಂದ್ ಕಡೆ ಮೋಹಕವಾದ ವಿಚಾರಗಳು ನಡೆದಾವ. ಯಾರು ಮಂಗ್ಯ ನಡೆಸ್ತಾರೆ, ಯಾರು ಹಾ ಮಾಡಿಸ್ತಾರ, ಅಲ್ಲಿ ಹೋಗಿ ನಿಂದಿರ್ಬೇಕಂತ ಏನದ ನಿಮಗೂ? ಸುಮ್ಮನೆ ನೋಡೋದು, ಹೋಗ್ಬಿಡು, ಪಾಸವೇ. ಸುಮ್ಮನೆ ನೋಡೋದು, ನಗೋದು, ಹೋಗ್ಬಿಡೋದು. ಜಾನನಿಗೆಂದು ಬೋಧಿಸಲಾಗಿ ಹೀಗೆ ಜಾನನಿಗೆ ಬಾಧೆ ಇಲ್ಲ. ಎಲ್ಲಿ ಬಾಧೆ ಇಲ್ಲ, ಎಲ್ಲಿ ಗುರುವಿನ ಬೋಧೆ ಅದನೋ ಅಲ್ಲಿ ಬಾಧೆ ಇಲ್ಲ. ಹೆಂಗ್ ತಮ್ಮದು? ಗುರುವಿನ ಬೋಧೆ ಇದೆಯೋ ಅಲ್ಲಿ ಬಾಧೆ ಇಲ್ಲ. ಎಲ್ಲಿ ಬೋಧೆ ಇಲ್ಲ ಅಲ್ಲಿ ಬಾಧೆ ಅದ.
ಹೌದು ಇದರಲ್ಲಿ ನೋಡು, ಹೌದು 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 ಹೌದು. ಗುರುಬೋಧೆಯಲ್ಲಿ ಬಾಧೆ ಇಲ್ಲ. ಆ ಬಾಧೆಯು ದೇಹಾದಿಪಡಿ ಪದಾರ್ಥಗಳಿಗೆ ಆದೀತಲ್ಲದೆ ಅದು ತನ್ನ ನಿಜ ಸ್ವರೂಪದಲ್ಲಿ ಇಲ್ಲ. ಹೌದು. ಬಾಧೆ ತನ್ನೊಳು ತೋರದು. ಮುಂದಿನ ಸಲ ಹೌದಲ್ಲ, ಐತಿ ಮಾಡ್ಕೊಳ್ಳಲ್ಲ, ಅದೇ ಐತೆ. ಜಾನನಾಗೆಂದು ಬೋಧಿಸಲಾಗಿ ನಾನು ಕೇವಲ ಅಸ್ಥಿಭಾತಿಯಲ್ಲಿ ನಾನು ನಿಂತಂಥವನಿಗೆ ದೇಹಾದಿಗಳ ಬಾಧೆ, ದೇಹಾದಿಗಳ ಹುಟ್ಟು, ದೇಹಾದಿಗಳ ಸಾವು ಅದು ದೇಹದ ಧರ್ಮಗಳು. ಹೌದು. ನಿರ್ದೇಹಿಯಾದ ನನ್ನಲ್ಲಿ ಬಾಧೆ ಇಲ್ಲ. ಯಾಕೆ? ನಾನು ನಿರ್ದೇಹಿ. ಈ ದೇಹಗಳು ನನ್ನ ನಡೆಯುವ ಚಿತ್ರಪಟಗಳು. ಚಿತ್ರಕ್ಕೆ ಬಡದ್ರೆ ನನಗೆ ಬಡ್ದಂಗ ಇಲ್ಲಪ್ಪ ಇಲ್ಲಪ್ಪ. ಒಬ್ರು ಸ್ವಾಮಿಗಳು ಶಿಷ್ಯನ್ ಕರ್ಕೊಂಡು ವಾಕಿಂಗ್ ಹೊಂಟಿದ್ರು. ಅವು ಸ್ವಾಮಿಗಳ ಮಗಲ್ಕ ಬಿಸಿಲು ಬಡದಿದ್ದು ಆ ನೆಳ್ಳ ಆ ಸ್ವಾಮಿ ಮಗಲ್ಕ್ ಬಿದ್ದಿತ್ತ. ಆ ಶಿಷ್ಯ ಕೈ ತಂದಿ ಹಿಡ್ಕೊಂಡ ಗುರುಗಳು ಏನೋ ಹೇಳ್ತಾರತ್ತೆ ಮುಂದಕ್ಕೆ ಬರ್ತಿತ್ತು, ಆ ನೆಳು ತೂತಿತ್ತು. ಆ ಗುರುಗಳು ಅಂತಿದ್ರು, ಏನು ಮೂರ್ಖ, ನನ್ನ ನೆಲ ತುಳಿತಿಲ್ಲ ಅಂತ. ನೆಲ ತುಳಿದ್ರೆ ಏನು ಗುರುವಿನ ತುಳ್ದಂಗ ಆತನ? ಇಲ್ಲಪ್ಪ. ಹೌದಿಲ್ಲ? ಇಲ್ಲಪ್ಪ. ಹೇಗೆ ಆ ದೇಹದ ಮೇಗಿನ ನೆರಳು ಹಾದಿಯ ಮೇಲಿಂದ ಹೇಸಿಗೆ ಮೇಲೆ ಬಿದ್ರ ಆ ನೆರಳಿ ಹೇಸಿ ತಪ್ಪಲಿಲ್ಲ. ಬೆಂಕಿ ಮೇಲೆ ಹಾದ್ರ ಆ ಬೆಂಕಿ ನೆರಳನ್ನು ಸುಡ್ಲಿಲ್ಲ. ಹೌದಿಲ್ಲ? ಹೌದಪ್ಪ. ಅದು ಹೇಗೋ ಹಾಗೆ ಈ ದೇಹಗಳು ನನಗೆ ದೃಶ್ಯ. ನಾನು ದೃಷಿ. ಏನಾದ್ರೂ ರೋಗದ ಬಾಧೆಗಳಾಗಲಿ, ಸುಖಗಳಾಗಲಿ, ಮಿತ್ರ ಕಳತ್ರಗಳಿಂದ ಆಗುವಂತಹ ನೋವು ನಲಿವುಗಳಾಗಲಿ ಅದು ಅಕ್ಕಿದ್ರಿ ದೇಹಕ್ಕದ. ದೇಹ ಸಾಕ್ಷಿಕ ಗುರು ರಂಗನಾದಂಥ ನನಗೇನಾಗ್ತದಪ್ಪ? ಅದು ತನ್ನೋಳು. ಹೌದಪ್ಪ. ನಮಸ್ಕಾರ. ನಮಸ್ಕಾರ.